ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಬಂದವರ ಮೇಲೆ ದಯೆ ತೋರಿದಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ದಯೆ ಇನ್ನೊಂದು ಸಾರಿ ನಿಮ್ಮ ಜನರ ಮೇಲೆ ಬರಲಿ ಅಪ್ಪ. ನೀವೇ ಒಳ್ಳೆಯ ಸಮಯದಲ್ಲಿ ಮಾತನಾಡಿ ಅಪ್ಪ. ನಾವು ಮಾತನಾಡುವ ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ನಮ್ಮ ದೇವರೇ ಮಾತನಾಡಿರಿ ಅಪ್ಪ, ಸಂಧಿಸಿರಿ. ಬಂದಿರುವಂತಹ ಒಬ್ಬೊಬ್ಬರೊಂದಿಗೂ ನೀವು ಮಾತನಾಡಿ ಅಪ್ಪ. ಹಿಂತಿರುಗಿ ಹೋಗುವಾಗ ದೇವರೇ ನಿಮ್ಮ ವಾಕ್ಯವನ್ನು ಹೊಂದಿಕೊಂಡು ಹಿಂತಿರುಗಿ ಹೋಗುವಂತೆ ಸಹಾಯ ಮಾಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14ನೇ ವಾಕ್ಯ. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ. ಸತ್ಯವೇದದಲ್ಲಿ ಬಹಳ ಮುಖ್ಯವಾದಂತ ಒಂದು ಸೇವೆ ಇದೆ, ಅಥವಾ ಬಹಳ ಮುಖ್ಯವಾದ ಒಂದು ಕರೆಯುವಿಕೆ ಇದೆ. ಏನೆಂದರೆ ಪ್ರಯಾಣ ಮಾಡುವಂಥದ್ದು. ಪ್ರಯಾಣ ಅಂದರೆ ಬೈಬಲ್ನಲ್ಲಿ ಅಬ್ರಹಾಮನಿಂದ ಆರಂಭವಾಗಿ ಇನ್ನೂ ಹೇಳಬೇಕಂದ್ರೆ ಆದಿಕಾಂಡ 11ರಿಂದಲೇ ಆರಂಭವಾಗುತ್ತದೆ. ಆ ಪ್ರಯಾಣವನ್ನು ದಕ್ಷಿಣ ಭಾಗದಿಂದ ಅವರು ಪ್ರಯಾಣ ಮಾಡಿ ಎಂಬುದಾಗಿ ಇದೆ. ಅಲ್ಲಿ ಅವರು ಆರಂಭಿಸಿ ಆನಂತರ ಅಬ್ರಹಾಮನ ಪ್ರಯಾಣ, ನಂತರ ಯಾಕೋಬನ ಪ್ರಯಾಣ, ಮತ್ತೆ ಯಾಕೋಬನು ಕಾನಾನ್ಗೆ ಹಿಂತಿರುಗಿ ಬರುವಂತಹ ಪ್ರಯಾಣ, ಆನಂತರ 70 ಜನರಾಗಿ ಐಗುಪ್ತಕ್ಕೆ ಹೋದಂಥದ್ದು, ಮತ್ತೆ ಐಗುಪ್ತ್ಯದಿಂದ ಇಸ್ರಾಯೇಲ್ಯರು ಕರೆತರಲ್ಪಟ್ಟದ್ದು. ಈ ರೀತಿ ಅನೇಕ ಪ್ರಯಾಣಗಳನ್ನು ನೀವು ನೋಡಬಹುದು. ಅದರಲ್ಲೂ ಕಡೆಯದಾಗಿ ಪೌಲನ ಪ್ರಯಾಣದಲ್ಲಿ ಹೋಗಿ ಮುಗಿಯುತ್ತದೆ. ಹಾಗಾದರೆ ಆ ಪ್ರಯಾಣ ಎನ್ನುವಂಥದ್ದು ಒಂದು ವಿಧವಾದಂತಹ ಸೇವೆ. ವಿಮೋಚನಾ ಕಾಂಡ ಎಂಬುದಾಗಿ ಒಂದು ಪುಸ್ತಕವೇ ಇದೆ, ಎಕ್ಸೋಡಸ್ ಎಂಬುದಾಗಿ ನಾವು ಹೇಳುತ್ತೇವೆ. ಆ ಪ್ರಯಾಣ ಎನ್ನುವಂಥದ್ದೊಂದು ಸೇವೆ. ಒಬ್ಬ ಹಿರಿಯ ಸೇವಕರು ನನಗೆ ಹೇಳಿಕೊಟ್ಟರು, ಎಲ್ಲರಿಂದಲೂ ಪ್ರಯಾಣ ಮಾಡುವುದಕ್ಕೆ ಆಗುವುದಿಲ್ಲ. ಅಂದರೆ ಕೆಲವರನ್ನು ನೋಡುವುದಾದ್ರೆ 1-2 ಪ್ರಯಾಣ ಮಾಡಿದ ನಂತರವಾಗಿ ಟಯರ್ಡ್ ಆಗುತ್ತಾರೆ, ಆನಂತರ ಅವರಿಂದ ಪ್ರಯಾಣ ಮಾಡುವುದಕ್ಕೆ ಆಗಲ್ಲ. ಆದರೆ ಪೌಲನ ಪ್ರಯಾಣವನ್ನು ಬೈಬಲ್ನಲ್ಲಿ ನೋಡಿರಿ. 3 ಮಿಷನರಿ ಪ್ರಯಾಣ ಎಂಬುದಾಗಿ 3 ಪ್ರಯಾಣ ಇರುತ್ತದೆ. ಆ ಮ್ಯಾಪಲ್ಲಿ ನೀವು ನೋಡುವುದಾದರೆ ಅವನ ಜೀವಿತವೆಲ್ಲ ಪ್ರಯಾಣ ಮಾಡುತ್ತಲೇ ಇರ್ತಾನೆ. ಕೆಲವು ಕಡೆ ಅಪೊಸ್ತಲರನ್ನು ನೋಡುವುದಾದ್ರೆ, ಪೇತ್ರನನ್ನು ನೋಡುವುದಾದ್ರೆ, ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರುತ್ತೇವೆ ಎಂಬುದಾಗಿ ಒಂದು ಸ್ಥಳದಲ್ಲಿ ಕೂರುತ್ತಾರೆ. ಆದರೆ ಇವರಿಂದ ಕೂರುವುದಕ್ಕೆ ಆಗಲ್ಲ, ಹೋಗುತ್ತಲೇ ಇರುತ್ತಾರೆ. ಒಂದು ಕಡೆ ಕೂರುವುದಕ್ಕೆ ಹೇಳಿದರೂ ಕೂರುವುದಿಲ್ಲ. ಅದು ಒಂದು ಕರೆಯುವಿಕೆ. ಪ್ರಯಾಣ ಎನ್ನುವಂಥದ್ದು ಒಂದು ಕರೆಯುವಿಕೆ. ಹೇಗೆ ಒಂದು ಸಭೆಯಲ್ಲಿ ಇದ್ದೊಂದು ಸಭಾಪಾಲಕರಾಗಿರುವಂಥದ್ದು ಕರೆಯುವಿಕೆನೋ, ಅದೇ ರೀತಿ ಪ್ರಯಾಣ ಮಾಡುವಂಥದ್ದು, ಬೋಧಕರಾಗಿ ಸುವಾರ್ತಿಕರಾಗಿ ಪ್ರಯಾಣ ಮಾಡುವುದು ಎನ್ನುವಂಥದ್ದು ಒಂದು ಕರೆಯುವಿಕೆ. ಆ ರೀತಿ ಅನೇಕ ಪ್ರಯಾಣಗಳು, ಆತ್ಮಿಕ ಸತ್ಯಗಳು ಸತ್ಯವೇದದಲ್ಲಿ ಇದೆ. ಅದರಲ್ಲಿ ನಿರ್ದಿಷ್ಟವಾಗಿ ನಾನು ಅಧಿಕವಾಗಿ ಧ್ಯಾನಿಸಿದ ಅಥವಾ ನನಗೆ ದೇವರು ಹೇಳಿಕೊಟ್ಟಂತ ಅನೇಕ ಪ್ರಯಾಣಗಳಲ್ಲಿ ಈ ಒಂದು ಪ್ರಯಾಣ ಅಂದರೆ, ಯಾಕೋಬನೊಂದಿಗೆ ಅವನ 2 ಹೆಂಡತಿಯರು ಪ್ರಯಾಣ ಮಾಡುತ್ತಾರೆ. ಅವರು ಹೇಳಲು ಆರಂಭಿಸಿದಾಗ ಅವರು ಹೇಳುವಂತ ಮಾತು ಏನೆಂಬುದಾಗಿ ನೋಡುವಾಗ, ಆಗ ರಾಹೇಲಳು ಮತ್ತು ಲೇಯಳು ಇಬ್ಬರು ಕೂಡ ಒಮ್ಮನಸ್ಸಿನಿಂದ ಒಂದು ಮಾತು ಹೇಳುತ್ತಾರೆ, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ. ಅವರು ಸಿರಿಯಾ ದೇಶದಿಂದ ಲಾಬಾನಿನ ಮನೆಯಿಂದ ಹೊರಟು ಬರುತ್ತಾರೆ. ಇದು ಸಭೆ ಎನ್ನುವಂಥದ್ದು ತನ್ನ ಮದಲಿಂಗನೊಂದಿಗೆ, ಯಾಕೋಬನೊಂದಿಗೆ ಹೊರಟು ಕಾನಾನ್ಗೆ ಹೋಗುವಂತಹ ಒಂದು ಪ್ರಯಾಣ. ನಾವು ಕೂಡ ಇಂದು ಹಾಗೆಯೇ ಯೇಸು ಕ್ರಿಸ್ತನೊಂದಿಗೆ ಕಾನಾನ್ಗೆ ಹೋಗುವುದಕ್ಕಾಗಿ ಪ್ರಯಾಣ ಮಾಡುತ್ತಾ ಇದ್ದೇವೆ. ವಿಮೋಚನಾ ಕಾಂಡದಲ್ಲಿ ಅವರು ಐಗುಪ್ತದಿಂದ ಪ್ರಯಾಣ ಮಾಡಿದರ ಕುರಿತಾಗಿ ನಾವು ಅನೇಕ ಧ್ಯಾನಿಸುತ್ತೇವೆ ಅಲ್ವಾ? ಅದೇ ಪ್ರಕಾರ ಇದು ಕೂಡ ಒಂದು ರೀತಿಯಾದ ಧ್ಯಾನ. ಇಲ್ಲಿ 2 ಸಭೆಗಳು ಹೊರಡುತ್ತದೆ, 2 ವಿಧವಾದ ಸಭೆಗಳು ಹೊರಡುತ್ತದೆ. ಒಂದು ರಾಹೇಲಳು, ಇನ್ನೊಂದು ಲೇಯಳು. ಆ ರೀತಿ ಅವರು ಹೊರಟು ಹೋಗುವಾಗ ಅವರ ಅಂತ್ಯವು ಹೇಗೆ ಇರುತ್ತದೆ ಎಂಬುದಾಗಿ ನೀವು ನೋಡುವುದಾದರೆ, ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿರಿ. ಆದಿಕಾಂಡ 35:19. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ದಾರಿಯಲ್ಲಿ ಆಕೆಗೆ ಸಮಾಧಿ ಮಾಡಿದರು. ಹಾಗೆಯೇ ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 31ನೇ ವಾಕ್ಯ ಓದಿರಿ. ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಾಳಿಗೂ ಸಮಾಧಿಯಾಯಿತು. ಅಲ್ಲಿ ಇಸಾಕನಿಗೂ ಅವನ ಹೆಂಡತಿಯಾದ ರೆಬೆಕ್ಕಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಯಳನ್ನು ಊಣಿಟ್ಟೆನು. ಈಗ ಈ ಪ್ರಯಾಣದಲ್ಲಿ ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಹಳೆಯ ಒಡಂಬಡಿಕೆಯ ಪ್ರಕಾರ ಅವರು ಹೋಗಿ ಆ ದೇಶದಲ್ಲಿ ಸೇರಿ ತಮ್ಮ ಪಿತೃಗಳು ಸಮಾಧಿ ಮಾಡಲ್ಪಟ್ಟಂತ ಜಾಗದಲ್ಲೇ ಸಮಾಧಿ ಮಾಡಲ್ಪಟ್ಟರು ಎನ್ನುವಂಥದ್ದು ಒಂದು ರೀತಿಯಾದ ಆತ್ಮಿಕ ಸತ್ಯ. ಅವರಲ್ಲಿ ಹೋಗಿ ರೀಚ್ ಆದರು. ಈ ಊಣಿಟ್ಟಂತಹ ಸಮಾಧಿಗಳು ಯೇಸು ಸತ್ತಾಗ ಸಮಾಧಿಗಳು ತೆರೆಯಲ್ಪಟ್ಟಿತು, ಭಕ್ತರು ಕಾಣಲ್ಪಟ್ಟರು ಎಂಬುದಾಗಿ ಇದೆ. ಹಾಗಾದ್ರೆ ಮೊದಲು ಅಬ್ರಹಾಮನು ಹೋಗಿ ಸಮಾಧಿಗೆ ಜಾಗ ತೆಗೆದುಕೊಂಡದ್ದು ಮಮ್ರೆಗೆದುರಾಗಿರುವ ಮಕ್ಬೇಲ ಎಂಬುದಾಗಿ ನೋಡುತ್ತೇವೆ. ಅಲ್ಲೇ ಅಬ್ರಹಾಮನು ಸಾರಾಳು, ಅಲ್ಲೇ ಈಸಾಕನು ರೆಬೆಕ್ಕಳು, ಅಲ್ಲೇ ಯಾಕೋಬನು ಲೇಯಳು, ಅಲ್ಲೇ ಸಮಾಧಿ ಮಾಡಲ್ಪಟ್ಟರು ಎಂಬುದಾಗಿ ನೋಡುತ್ತೇವೆ. ಆದರೆ ಇವರಿಬ್ಬರು ಕೂಡ ಹೊರಡುತ್ತಾರೆ. 2 ಸಭೆಗಳು ಕೂಡ ಹೊರಡುತ್ತದೆ. ಆ ಇಬ್ಬರು ಮೊದಲಗಿತ್ತಿಯು ಕೂಡ ಹೊರಡುತ್ತಾರೆ.
ನಮ್ಮೆಲ್ಲರಿಗೂ ಕೂಡ ಆ ಸತ್ಯವೂ ಗೊತ್ತು. ಮದಲಗಿತ್ತಿ ಎನ್ನುವಂಥದ್ದು, ಹೆಣ್ಣು ಎನ್ನುವಂಥದ್ದು, ಸ್ತ್ರೀ ಎನ್ನುವಂಥದ್ದು ಒಂದು ಸಭೆಗೆ ಗುರುತಾಗಿ ಇದೆ. ಈಗ ಇಬ್ಬರು ಕೂಡ ಹೊರಡುತ್ತಾರೆ. ಆ ರೀತಿಯಾಗಿ ಹೊರಡುವಾಗ ಒಂದು ಸಭೆ ಮಾರ್ಗದಲ್ಲಿಯೇ ಮಡಿದು ಹೋಗುತ್ತದೆ, ಸಮಾಧಿಯ ತನಕ ಹೋಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ 35ನೇ ಅಧ್ಯಾಯ 19ನೇ ವಾಕ್ಯವನ್ನು ಮತ್ತೆ ಓದಿರಿ. ಹಾಗೆ ರಾಹೇಲಳು ಮೃತಪಟ್ಟಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ದಾರಿಯಲ್ಲೇ ಆಕೆಗೆ ಸಮಾಧಿ ಮಾಡಿದರು. ಆಕೆ ಹೋಗಿ ಸೇರಲಿಲ್ಲ, ಆ ಸಮಾಧಿಗೆ ಹೋಗಿ ಸೇರಲಿಲ್ಲ. ಹಳೆಯ ಒಡಂಬಡಿಕೆಯ ಪ್ರಕಾರ ಪಿತೃಗಳು ಸಮಾಧಿ ಮಾಡಲ್ಪಟ್ಟಂತ ಜಾಗದಲ್ಲಿ ಸಮಾಧಿ ಮಾಡಲ್ಪಡುವುದು ಎನ್ನುವಂಥದ್ದು ಒಂದು ಸಂಪೂರ್ಣತೆ. ಅವರು ಅಲ್ಲಿ ಹೋಗಿ ಇದ್ದರು, ಅಲ್ಲಿಂದಲೇ ಪುನರುತ್ಥಾನವಾದರು ಅಥವಾ ಸಮಾಧಿ ತೆರೆಯಿತು, ಅವರು ಜೀವಂತವಾಗಿ ಯೇಸು ಕ್ರಿಸ್ತನು ಬರುವಾಗ ಕಾಣಲ್ಪಟ್ಟರು ಎಂಬುದಾಗಿ ಇದೆ. ಹಾಗಾದ್ರೆ ರಾಹೇಲಳು ಹೋಗುವಂತ ದಾರಿಯಲ್ಲೇ ಸಮಾಧಿ ಮಾಡಲ್ಪಟ್ಟಳು. ಆಕೆ ಹೋಗಿ ರೀಚ್ ಆಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದರೆ ಲೇಳಾದರೋ ಆ ಸಾರಾಳು, ಅಬ್ರಹಾಮನು, ಇಸಾಕನು, ರೆಬೆಕಾಳು ಇದ್ದಂತ ಸಮಾಧಿಗೆ ಕೊಂಡೊಯ್ಯಲ್ಪಟ್ಟಳು. ಲೇಳು ಅಂತ್ಯದಲ್ಲಿ ಅದು ಫುಲ್ಫಿಲ್ಮೆಂಟ್, ರೀಚ್ ಆದಳು ಎಂಬುದಾಗಿ ಅರ್ಥ. ಕಾನಾನ್ಗೆ ಹೋಗಿ ಆ ಸಮಾಧಿಗೆ ರೀಚ್ ಆದಳು ಎಂಬುದಾಗಿ ಅರ್ಥ. ಹಾಗಾದ್ರೆ ಎರಡು ಪ್ರಯಾಣ ಕೂಡ ಒಂದೇ ಪ್ರಯಾಣ, ಇಬ್ಬರು ಕೂಡ ಒಂದೇ ಡೆಡಿಕೇಶನ್. ಇಬ್ಬರು ಆರಂಭಿಸುವಾಗ ಸೇವೆಯಲ್ಲಿ ಒಂದೇ ಡೆಡಿಕೇಶನ್ ಅಥವಾ ಕರೆಯುವಿಕೆಯಲ್ಲಿ, ಇನ್ನು ಮುಂದೆ ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಏನಿಲ್ಲ, ಬಾಧ್ಯತೆ ಇಲ್ಲ, ನಾವು ನಿನ್ನೊಂದಿಗೆ ಬರುತ್ತೇವೆ. ಆ ರೀತಿಯಾಗಿಯೇ ಇಂದು ಅನೇಕ ಸಭೆಗಳು, ಲೋಕದಲ್ಲಿರುವ ಎಲ್ಲಾ ಸಭೆಗಳು, ಎಲ್ಲಾ ಸೇವಕರು, ಎಲ್ಲ ಆತ್ಮಿಕ ಉಳ್ಳವರು ಯೇಸು ಕ್ರಿಸ್ತನೊಂದಿಗೆ ಹೊರಟು ಬಂದವರು ಆರಂಭಿಸುವಾಗ ಒಬ್ಬರು ಕೂಡ ಸಾಧಾರಣವಾಗಿ ಆರಂಭಿಸಲಿಲ್ಲ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ನೀನು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದೀ ಎಂದು. ಆ ಆರಂಭದಲ್ಲಿ ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಕೂಡ ಒಂದೇ ಡೆಡಿಕೇಶನ್. ರಕ್ಷಣೆ ಹೊಂದಿ ಬರುವಾಗ ದೇವರ ಮೇಲೆ ಭಯಂಕರವಾದ ಪ್ರೀತಿಯೇ, ಕಾನಾನ್ಗೆ ಪರಲೋಕಕ್ಕೆ ಹೋಗಬೇಕೆನ್ನುವಂತ ಆಸೆಯೇ. ಆ ಪ್ರಯಾಣ, ಆತ್ಮಿಕ ಪ್ರಯಾಣದಲ್ಲಿ ಆರಂಭಿಸುವಾಗ ನಾವೆಲ್ಲರೂ ಕೂಡ ಒಂದೇ ರೀತಿಯಾಗಿ ಆರಂಭಿಸಿದೆವು. ಆದರೆ ಕೆಲವರು ದಾರಿಯ ಮಧ್ಯದಲ್ಲೇ ಮಡಿದು ಹೋದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೆಲವರು ಅರ್ಧದಲ್ಲಿಯೇ ತಮ್ಮ ಓಟವನ್ನು ಮುಗಿಸಿದ್ದಾರೆ, ಪರಿಪೂರ್ಣ ಮಾಡಲಿಲ್ಲ. ಲೇಳಾದರೋ ಕಡೆಯ ತನಕ. ಇನ್ನು ಕೂಡ ಹೇಳಬೇಕು ಅಂದರೆ, ಯಾಕೋಬನು ಯಾರನ್ನು ಅಧಿಕವಾಗಿ ಪ್ರೀತಿಸಿದನು ಅಂದರೆ ರಾಹೇಲಳನ್ನೇ ಪ್ರೀತಿಸಿದನು. ಅವರು 14 ವರ್ಷ ಕೆಲಸ ಮಾಡಿದರು. ನನ್ನ ಪ್ರಕಾರವಾಗಿ 14 ವರ್ಷವೂ ಕೂಡ ರಾಹೇಲಳಿಗಾಗಿಯೇ ಮಾಡಿದ್ರು. ಲಾಬಾನನೇ ಅದನ್ನು ಪ್ರತ್ಯೇಕಿಸುತ್ತಾನೆ, ಲೇಳಿಗೆ 7, ರಾಹೇಲಳಿಗೆ 7 ಎಂದು. ಆದರೆ ಯಾಕೋಬನು ಕೆಲಸ ಮಾಡಿದ್ದು ರಾಹೇಲಳಿಗೆ 14 ವರ್ಷ ಮಾಡುತ್ತಾರೆ. ಕೆಲಸ ಮಾಡಿ ಅಷ್ಟರ ಮಟ್ಟಿಗೆ ಯಾಕೋಬನು ರಾಹೇಲಳನ್ನು ಪ್ರೀತಿಸುತ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ದೇವರು ಎಲ್ಲರನ್ನು ಪ್ರೀತಿಸುತ್ತಾರೆ, ಎಲ್ಲರನ್ನು ಕೂಡ ಅಧಿಕವಾಗಿಯೇ ದೇವರು ಪ್ರೀತಿಸುತ್ತಾರೆ. ಆ ರೀತಿ ಇರುವಾಗ ಕೆಲವರು ತಮ್ಮ ಕರೆಯುವಿಕೆಯನ್ನು ಪೂರ್ಣಗೊಳಿಸಲಿಲ್ಲ, ತಮ್ಮ ಓಟವನ್ನು ಮುಗಿಸಲಿಲ್ಲ, ತಮಗೆ ಕೊಟ್ಟಂತ ದರ್ಶನವನ್ನು ಮುಗಿಸಲಿಲ್ಲ. ದಾರಿಯ ಮಧ್ಯದಲ್ಲಿಯೇ ಅವರು ಸಮಾಧಿ ಆಗಲ್ಪಟ್ಟರು. ಹೋಗುವ ದಾರಿಯ ಮಧ್ಯದಲ್ಲಿ ಅವರ ಓಟವು ಅಂತ್ಯವಾಯಿತು. ಆದರೆ ಲೇಳಾದರೂ ಆ ಒಂದು ಅಂತ್ಯಕ್ಕೆ, ಮಕ್ಬೆಲ್ಲಾಗೆ ಕಡೆಯ ತನಕ ಓಡಿ ಮುಗಿಸುತ್ತಾಳೆ. ಹಾಗಾದ್ರೆ ಆ ಓಟವನ್ನು ಓಡಿ ಮುಗಿಸುವುದರಲ್ಲಿ ನಾವು ಪೂರ್ಣರಾಗುತ್ತಿದ್ದೇವಾ? ಕಡೆಯ ತನಕ ಅದೇ ವಾಕ್ಯ ಹೇಳುತ್ತದೆ, ಕಡೆಯ ತನಕ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುತ್ತಾನೆ. ಪೌಲನು ಕೂಡ ಸುಂದರವಾಗಿ ವಾಕ್ಯದಲ್ಲಿ ಅದನ್ನೇ ಹೇಳುತ್ತಾರೆ, ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಒಂದೊಂದು ದಿನವೂ ರಕ್ಷಣೆ ಹೊಂದಿ ಪೂರ್ಣವಾಗಬೇಕು. ಇವತ್ತು ಓಟವನ್ನು ಆರಂಭಿಸಿದವರು ಇದ್ದಾರೆ, ಆತ್ಮಿಕ ಓಟ ಆರಂಭಿಸುವವರಿದ್ದಾರೆ. ಆದರೆ ಎಷ್ಟು ಜನ ಅದನ್ನು ಸಂಪೂರ್ಣ ಮಾಡುತ್ತೇವೆ? ಕಡೆಯ ತನಕ ಎಷ್ಟು ಜನ ಓಡಿ ಮುಗಿಸುತ್ತೇವೆ? ಅದು ಬಹಳ ಮುಖ್ಯ. ನೀವು ಬೈಬಲ್ನಲ್ಲಿ ಎಷ್ಟೋ ಸೇವಕರನ್ನು ನೋಡಿ, ಎಲಿಷಾ ಓಡಿ ಮುಗಿಸುತ್ತಾರೆ, ಗೆಹಜಿ, ಬಿಳಾಮನು ಓಡಿ ಮುಗಿಸುವುದಿಲ್ಲ. ಅಪೋಸ್ತಲರುಗಳಲ್ಲಿ ನೋಡಿ, 10 ಅಪೋಸ್ತಲರು ಓಡಿ ಮುಗಿಸುತ್ತಾರೆ, ಇಸ್ಕರಿಯೋತ ಯೂದ ಓಡಿ ಮುಗಿಸುವುದಿಲ್ಲ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅನೇಕರು ಆ ರೀತಿ ಇದ್ದಾರೆ. ಯಾಕೆ? ನಾವು ಎಲ್ಲರ ಕುರಿತಾಗಿ ನೋಡುವುದಿಲ್ಲ, ಈ ಇಬ್ಬರ ಕುರಿತಾಗಿ ನೋಡಲಿದ್ದೇವೆ. ಇವರಿಬ್ಬರಲ್ಲಿ ಯಾಕೆ ರಾಹೇಲಳು ಇಲ್ಲೇ ನಿಂತು ಹೋಗುತ್ತಾಳೆ? ಮಾರ್ಗದಲ್ಲಿಯೇ ಯಾಕೆ ಸಮಾಧಿ ಮಾಡಲ್ಪಟ್ಟಳು? ಯಾಕೆ ಸಭೆ ಪೂರ್ಣಗೊಳ್ಳಲಿಲ್ಲ? ಯಾಕೆ ಅನೇಕ ಆತ್ಮಿಕ ಜೀವಿತ ಪೂರ್ಣಗೊಳ್ಳುವುದಿಲ್ಲ ಎಂಬುದಾಗಿ ನಾವು ನೋಡುವಾಗ ಅದಕ್ಕೆ ಕೆಲವು ಕಾರ್ಯಗಳು ಕಾರಣವಾಗಿ ಇದೆ. ನಾವು ಅದರಲ್ಲೇ 1-2 ನೋಡಲಿದ್ದೇವೆ. ಮೊದಲನೆಯದಾಗಿ ಓದಿರಿ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 33 ಹಾಗೂ 34ನೇ ವಾಕ್ಯವನ್ನು ಓದಿರಿ. ಲಾಬಾನನು ಯಾಕೋಬನ ಗುಡಾರದಲ್ಲಿಯೂ ಲೇಯಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿ ಹುಡುಕಿದನು, ಆದರೂ ಅವನಿಗೇನು ಸಿಕ್ಕಲಿಲ್ಲ. ಲೇಯಳ ಗೂಡಾರವನ್ನು ಬಿಟ್ಟು ರಾಹೇಲಳ ಗೂಡಾರಕ್ಕೆ ಬಂದನು. ರಾಹೇಲಳು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗೂಡಾರದಲ್ಲಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರೂ ಅವುಗಳನ್ನು ಕಾಣಲಿಲ್ಲ. ತನ್ನ ತಂದೆಯ ಮನೆಯಿಂದ ಯಾವುದೇ ಬಾಧ್ಯತೆ ಇಲ್ಲ ಎಂಬುದಾಗಿ ಹೇಳಿ ಎಲ್ಲವನ್ನು ಬಿಟ್ಟು ಬರುತ್ತಾರೆ. ಎಲ್ಲವನ್ನು ಕೂಡ ಬಿಟ್ಟು ಬಂದಿದ್ದಾಯಿತು. ಯಾಕೋಬನು ಕೂಡ ಏನ್ ಮಾಡುತ್ತಾರೆ? ತಾನು ಸಂಪಾದಿಸಿದನ್ನೇ ಮಾತ್ರ ತೆಗೆದುಕೊಳ್ಳುತ್ತಾರೆ. ಲಾಬಾನನು ಸಂಪಾದಿಸಿದನ್ನೇನ್ ಮಾಡಲಿಲ್ಲ, ಅವರು ತೆಗೆದುಕೊಳ್ಳಲಿಲ್ಲ. ಎಲ್ಲವನ್ನು ಬಿಟ್ಟು ಬರುತ್ತಾರೆ. ಈಗ ಈ ಪ್ರಯಾಣದಲ್ಲಿ ರಾಹೇಲಳು ಮಾರ್ಗದಲ್ಲಿಯೇ ಸಮಾಧಿ ಮಾಡಲ್ಪಡುವುದಕ್ಕೆ ಮೊದಲನೆಯ ಕಾರಣ ಏನೆಂಬುದಾಗಿ ನೋಡುವುದಾದರೆ, ಪ್ರಯಾಣ ಮಾಡುವಾಗ ರಾಹೇಲಳು ಮಾಡಿದಂತ ಬಹಳ ಮುಖ್ಯವಾದ ಕಾರ್ಯ ಏನೆಂಬುದಾಗಿ ನೋಡುವುದಾದರೆ, ತನ್ನ ತಂದೆಯ ಮನೆಯಿಂದ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ತನ್ನ ಗೂಡಾರದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾಳೆ.
ಇದುವೇ ಇಂದು ಆತ್ಮಿಕ ವಿಷಯದಲ್ಲಿ ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂತದ್ದು. ದೇವರು ನಿಮ್ಮನ್ನು ನನ್ನನ್ನು ಕರೆಯುವಾಗ ನಾವೆಲ್ಲವನ್ನು ಕೂಡ ಬಿಟ್ಟು ಆತನ ಹಿಂಬಾಲಿಸುತ್ತೇವೆ. ಎಲ್ಲವನ್ನು ಕೂಡ ಬಿಟ್ಟು ಆತನ ಹಿಂಬಾಲಿಸುತ್ತೇವೆ. ಆದರೆ ಎಲ್ಲವನ್ನು ಸಂಪೂರ್ಣವಾಗಿ ಬಿಟ್ಟು ಬಂದಿದ್ದೇವಾ ಎನ್ನುವುದೇ ಪ್ರಶ್ನೆ. ಇವತ್ತು ಬರುವಾಗ, ಲೋಕದಿಂದ ಬರುವಾಗ, ಹಳೆಯ ಜೀವಿತದಿಂದ ಬರುವಾಗ ನಾವೇನ್ ಮಾಡುತ್ತೇವೆ? ಅಲ್ಲಿಂದ ಅನೇಕ ಕಾರ್ಯಗಳನ್ನು ತೆಗೆದುಕೊಂಡು ಬರುತ್ತೇವೆ. ಅದನ್ನು ತೆಗೆದುಕೊಂಡು ಬಂದು ಕೇಳಿದ್ರೆ ನಾವು ಹೇಳುತ್ತೇವೆ, ಅದಕ್ಕೆ ಕೆಲವು ಕಾರಣಗಳನ್ನು ಹೇಳುತ್ತೇವೆ, ಹಕ್ಕು ಚಲಾಯಿಸುತ್ತೇವೆ, ನನ್ನದೆಂಬುದಾಗಿ ಹೇಳುತ್ತೇವೆ, ಅಥವಾ ಇದನ್ನು ನಾನು ಇಲ್ಲಿ ಯೂಸ್ ಮಾಡುತ್ತೇನೆ, ಇದನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳುತ್ತೇವೆ. ಆದರೆ ಕರ್ತನು ಹೇಳುವಂತ ಬಹಳ ಮುಖ್ಯವಾದ ವಿಷಯದಲ್ಲಿ ಒಂದು ಏನೆಂದರೆ, ಎಲ್ಲವನ್ನು ಕೂಡ ಬಿಟ್ಟು ನನ್ನನ್ನು ಹಿಂಬಾಲಿಸಿ ಬಾ. ಕರೆಯಲ್ಪಟ್ಟವರನ್ನು ನೀವು ಚೆನ್ನಾಗಿ ಗಮನಿಸಿ ನೋಡಿ. ಯೇಸು ಕ್ರಿಸ್ತನಿಂದ ಬರುವಂತ ಎಲ್ಲರೂ ಕೂಡ, ನಾನು ಹೇಳುತ್ತಿರುವುದು ಹಳೆಯ ಒಡಂಬಡಿಕೆಯಿಂದ ಹೇಳುತ್ತಿದ್ದೇನೆ, ಅಬ್ರಹಾಮನಿಗೆ ದೇವರು ಹೇಳುವಾಗ, ನಿನ್ನ ದೇಶವನ್ನು, ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸಿ ಬಾ. ಎಲಿಷನನ್ನು ಕರೆಯುವಾಗ ಎಲಿಷ ಏನ್ ಮಾಡುತ್ತಾರೆ? ಅವರು ಇಟ್ಟುಕೊಂಡಿದ್ದಂತಹ ಜೋಡೆತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಇನಿ ನನ್ನ ಹತ್ರ ಏನೂ ಇಲ್ಲ, ಹಳೆಯ ಕಾರ್ಯಗಳು ಒಂದೂ ಇಲ್ಲ, ಎಲ್ಲವನ್ನು ಬಿಟ್ಟು ಬರುತ್ತೇನೆ ಎಂಬುದಾಗಿ ಅರ್ಥ. ಇವತ್ತು ನಾವು ಬರುವಾಗ ಆ ರೀತಿಯಾಗಿ ಎಲ್ಲವನ್ನು ಕೂಡ ಬಿಟ್ಟು ನಾವು ದೇವರ ಬಳಿಗೆ ಬಂದಿದ್ದೇವಾ? ಅದೇ ಪ್ರಶ್ನೆ. ಇವತ್ತು ನಾವು ಹಳೆಯ ಪಾಪಗಳು, ಹಳೆಯ ಕಾರ್ಯಗಳನ್ನು ಇನ್ನೂ ಕೂಡ ಇಟ್ಟುಕೊಂಡಿದ್ದೇವೆ, ಇನ್ನೂ ಮರೆ ಮಾಡಿ ಇಟ್ಟುಕೊಂಡಿದ್ದೇವೆ. ಅನೇಕರಿಗೆ ಸಮಸ್ಯೆ ಇದೆ. ಈಗ ಇಸ್ರಾಯೇಲ್ ಜನರು ಐಗುಪ್ತದಿಂದ ಬಂದರು. ಐಗುಪ್ತದಿಂದ ಏನಪ್ಪಾ ತಂದಿದ್ದೀರಾ? ಕರ್ತನು ಹೇಳಿದಂತ ಬೆಳ್ಳಿ ಬಂಗಾರವನ್ನು ಮಾತ್ರ ತಂದ್ವಿ, ಬೇರೆ ಏನೂ ತಂದಿಲ್ಲ. ಆದರೆ ಐಗುಪ್ತದ ಆಹಾರವು, ಐಗುಪ್ತದಲ್ಲಿದ್ದಂತಹ ಮಾಂಸವು, ಆ ಪಾತ್ರೆ ಇನ್ನೂ ಕೂಡ ಮೈಂಡಲ್ಲಿದೆ. ಇದು ಅವರನ್ನು ಮಾರ್ಗದಲ್ಲಿಯೇ ಕೊಂದು ಹಾಕಿತು ಎಂಬುದಾಗಿ ನೋಡುತ್ತೇವೆ. ಅವರು ಗುಣಗುಟ್ಟುವುದರ ನಿಮಿತ್ತವಾಗಿ ಮಡಿದು ಹೋದರು. ಇವತ್ತು ಹಳೆಯ ಕಾರ್ಯಗಳು ಇನ್ನೂ ಕೂಡ ನಮ್ಮಲ್ಲಿದೆ, ಅಲ್ಲಿಂದ ಬಂದಂತಹ ಕಾರ್ಯಗಳು. ಇದರಲ್ಲಿ ಎರಡು ವಿಧವಾಗಿ ಹೇಳುತ್ತೇನೆ. ಒಂದು, ಅಲ್ಲಿಂದ ಬಂದಂತಹ ಪಾಪವನ್ನು ಫಸ್ಟ್ ಹೇಳುತ್ತೇನೆ. ಅಲ್ಲಿಂದ ಬಂದಂತಹ ಪಾಪಗಳು ನಾವು ಬಿಟ್ಟು ಬಂದ್ವಿ ಒಂದು ಕಾಲದಲ್ಲಿ. ಎಲ್ಲವನ್ನು ಬಿಟ್ಟು ಹಿಂಬಾಲಿಸಿ ಬಂದಾಗ ನಾವೆಲ್ಲವನ್ನು ಕೂಡ ಬಿಟ್ಟು ಬಂದ್ವಿ ಒಂದು ಕಾಲದಲ್ಲಿ, ಸತ್ಯನೇ. ಆದರೆ ಇನ್ನೂ ಕೂಡ ಅಲ್ಲಿರುವಂತಹ ಹಳೆಯ ಅಭ್ಯಾಸಗಳು, ಅಲ್ಲಿರುವಂತಹ ಕೆಲವು ವಿಧವಾದಂತಹ ಕಾರ್ಯಗಳು, ವಿಧಾನಗಳು, ಅಥವಾ ಕೆಲವು ಪಾರಂಪರ್ಯಗಳು ಇನ್ನೂ ಕೂಡ ನಮ್ಮಲ್ಲಿದೆ. ಇಲ್ಲಿ ಬಂದಿದೆ, ನಾವು ಇನ್ನೂ ಕೂಡ ಅದನ್ನು ಮರೆ ಮಾಡಿ ಇಟ್ಟಿದ್ದೇವೆ. ಬರುವಾಗ ಅನೇಕ ಕಾರ್ಯಗಳನ್ನು ತರುತ್ತೇವೆ. ಇದು ಒಂದು ರೀತಿಯಾಗಿ ಅಲ್ಲಿಂದ ಬರುವಂತಹ ಪಾಪಗಳು, ಅನೇಕ ಕಾರ್ಯಗಳನ್ನು ಮರೆ ಮಾಡಿ ಇಟ್ಟಿದ್ದೇವೆ. ಈಗ ಲೇಯಳ ಗುಡಾರವನ್ನು ನೋಡುವಾಗ ಅಲ್ಲಿ ಏನೂ ಇಲ್ಲ. ಇದರಲ್ಲಿ ದೊಡ್ಡ ಆಶ್ಚರ್ಯ ಏನೆಂದರೆ, ರಾಹೇಲಳ ಗೂಡಾರವನ್ನು ಪೂರ್ಣ ಹುಡುಕಿದರು. ಅವನೇನ್ ಮಾಡುತ್ತಾನೆ? ಹಾಗೆ ಇಂಚ್ ಬೈ ಇಂಚ್ ನೋಡುತ್ತಾನೆ. ಸೈತಾನನು ಯಾವಾಗಲೂ ಕೂಡ, ನೀವು ಪರಲೋಕಕ್ಕೆ ಹೋಗಬೇಕು ಅಂದರೆ, ವಾಕ್ಯವು ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ, ಅದರಲ್ಲಿ ಕಡೆಯ ವಾಕ್ಯ 27ನೇ ವಾಕ್ಯವನ್ನು ಓದೋಣ. ಅದರಲ್ಲಿ ಹೋಲೆಯಾದದೊಂದು ಸೇರುವುದಿಲ್ಲ, ಅಸಹ್ಯವಾದದನ್ನು, ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ. ಆ ವರ್ಡ್ ಬಹಳ ಮುಖ್ಯ. ಅದರಲ್ಲಿ ಒಂದೂ ಸೇರುವುದಿಲ್ಲ. ನಾವು ಏನಂದುಕೊಂಡಿದ್ದೇವೆ ಅಂದರೆ, ನಮ್ಮ ಪ್ರಕಾರವಾಗಿ ನಾವು ಪರಿಶುದ್ಧವಾಗಿಯೇ ಇದ್ದೇವೆ, ನಮಗೆ ಗೊತ್ತಿರುವಷ್ಟರ ಮಟ್ಟಿಗೆ ನಂಬಿಕೆಯಲ್ಲಿದ್ದೇವೆ, ಒಂದು ಮಟ್ಟಿಗೆ ಸ್ಪಿರಿಚುವಲ್ ಆಗಿದ್ದೇವೆ, ಇದು ಸಾಕೆಂಬುದಾಗಿ ಅಂದುಕೊಳ್ಳುತ್ತೇವೆ. ಕೆಲವು ಮಕ್ಕಳು ಇರುತ್ತಾರೆ, 70 ತೆಗೆದುಕೊಂಡ್ರೆ ಸಾಕು, ಪಾಸ್ ಆದ್ರೆ ಸಾಕು. ಇನ್ನು ಕೆಲವರಿದ್ದಾರೆ, ಇಲ್ಲ ಕಣೋ 90 ತೆಗೆದುಕೊಳ್ಳಬೇಕು ಅನ್ನುತ್ತಾರೆ. ಆದರೆ ಕೆಲವರು ಮಾತ್ರ 100 ತೆಗೆದುಕೊಳ್ಳಬೇಕು ಅನ್ನುತ್ತಾರೆ. ಆ ರೀತಿಯಾದ ಮೈಂಡ್ ಸೆಟ್ಟೇ ನಮ್ಮ ದೇವರಿಗೆ ಇದೆ. ಅದರಲ್ಲಿ ಹೋಲೆಯಾದದೊಂದು ಸೇರುವುದಿಲ್ಲ, ಅಸಹ್ಯವಾದದನ್ನು, ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ. ನಾಟ್ ಇವನ್ ಎ ಸಿಂಗಲ್ ಒನ್. ಹಾಗಾದರೆ ಕರ್ತನು ಎದುರು ನೋಡುವಂಥದ್ದು ಪರ್ಫೆಕ್ಷನ್. ಆ ಪರ್ಫೆಕ್ಷನ್ಗೆ ನೋಡುವುದಾದರೆ ಎಷ್ಟೇ ಹುಡುಕಿದರೂ ಕೂಡ ಏನು ಇರಬಾರದಂತೆ, ಒಂದು ಇರಬಾರದು. ಇಂದು ಸಭೆ ಆ ರೀತಿಯಾದಂತಹ ಪರಿಶುದ್ಧತೆಯಲ್ಲಿದೆಯಾ? ಅಲ್ಲಿಂದ ಕೊಂಡು ಬಂದಂತಹ ಪಾಪಗಳು, ಅಲ್ಲಿಂದ ಕೊಂಡು ಬಂದಂತಹ ವಿಧಾನಗಳು ಇನ್ನೂ ಕೂಡ ಇಲ್ಲಿ ಇದೆ. ಇಲ್ಲಿ ಕೂತುಕೊಂಡು ಅದನ್ನು ಸರಿ ಎಂಬುದಾಗಿ ಬೇರೆ ಮಾತನಾಡುತ್ತಾರೆ. ಅದಕ್ಕೆ ಒಂದು ಮೂಢನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಇದೆಲ್ಲವೂ ಕೂಡ ತಂದೆಯ ಮನೆಯಿಂದ ಬಂದದ್ದು, ಅಲ್ಲಿಂದ ಕೊಂಡು ಬಂದಂಥದ್ದು. ಈ ಹವ್ಯಾಸಗಳು ಇನ್ನೂ ಕೂಡ ಎಲ್ಲಿದೆ? ಈ ಹಳೆಯವುಗಳೆಲ್ಲ ಅಳಿದು ಹೋಯಿತೆಂಬುದಾಗಿ ಇದೆ. ತಂದೆಯ ಮನೆಯಿಂದ ಬಂದಿದೆ. ಈ ವಿಧಾನಗಳು ಒಂದು ದಿನ ತಂದೆಯ ಮನೆಗೆ ಹೋಗುವುದಕ್ಕೆ ನಿನ್ನನ್ನು ಬಿಡುವುದಿಲ್ಲ. ಅದು ಸ್ವಲ್ಪ ಸ್ವಲ್ಪವಾಗಿ ನಿನ್ನನ್ನು ಎಳೆಯುತ್ತದೆ, ಒಂದೊಂದರಲ್ಲೂ ಕೂಡ ಬರುತ್ತದೆ. ಇವರೆಲ್ಲರೂ ತಂದೆಯ ಸ್ವರೂಪವನ್ನು ಕದ್ದುಕೊಂಡು ಬಂದಂಥವರು, ಬಚ್ಚಿಟ್ಟಿರುವಂಥವರು, ಅದಕ್ಕೆ ಒಂದು ಆತ್ಮಿಕವಾದ ಮುಲಾಮನ್ನು ಹಚ್ಚುವಂಥವರು. ಇದು ಒಂದು ದಿನ ನಿಮ್ಮನ್ನು ಪರಲೋಕಕ್ಕೆ ಹೋಗುವುದಕ್ಕೆ ಬಿಡುವುದಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಕರ್ತನು ದೇವರಾಗಿದ್ದರೆ ಕರ್ತನ ಬಳಿಗೆ ಬನ್ನಿ, ಬಾಳನು ದೇವರಾಗಿದ್ದರೆ ಬಾಳನ ಬಳಿ ಹೋಗಿ. ಎರಡನ್ನು ಒಟ್ಟಾಗಿ ಕನೆಕ್ಟ್ ಮಾಡುವುದಕ್ಕೆ ಆಗಲ್ಲ. ಇವತ್ತು ಲೋಕದ ಕಾರ್ಯಗಳು, ನೋಹನ ದಿವಸದಲ್ಲಿ ಜನರು ನಾಶವಾಗಿದ್ದಕ್ಕೆ ಮುಖ್ಯವಾದ ಕಾರಣ ಏನೆಂದರೆ, ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ದೇವಪುತ್ರರು ಮನುಷ್ಯ ಪೌತ್ರಿಯರನ್ನು ಬಹಳ ಸೌಂದರ್ಯವುಳ್ಳವರು ಎಂಬುದಾಗಿ ಕಂಡು ಅವರೊಂದಿಗೆ ಮದುವೆ ಮಾಡಿಕೊಂಡರು. ದೇವರು ಹೇಳಿದರು, ನನ್ನ ಆತ್ಮವು ಮನುಷ್ಯನೊಂದಿಗೆ ಹೋರಾಡುವುದಿಲ್ಲ. ಇವತ್ತು ಆತ್ಮೀಕ ಸಭೆ ಲೋಕದೊಂದಿಗೆ ಹೋಗಿ ಜೋಡಾಗುತ್ತಾ ಇದೆ. ಲೋಕದ ಸ್ವರೂಪವನ್ನು ತೆಗೆದುಕೊಂಡು ಇಲ್ಲಿಟ್ಟುಕೊಳ್ಳುತ್ತಾ ಇದೆ. ಅಲ್ಲಿ ನಡೆಯುವಂತ ಎಲ್ಲಾ ವಿಧಾನಗಳಿದೆ. ಇದು ಒಂದು ಹಂತ ದಾಟಿ ಸ್ಪಿರಿಚುವಲ್ ಆಗಿ ಅಲ್ಲಿದ್ದ ಮ್ಯೂಸಿಕ್ ಇಲ್ಲಿ ಬಂತು. ಕೇಳಿ ನೋಡಿ, ಅಲ್ಲಿದ್ದಂತ ವಿಧಾನಗಳು,
ಅಲ್ಲಿ ಲೋಕದಲ್ಲಿ ಏನೇನೆಲ್ಲ ಕಾರ್ಯಗಳಿದೆಯೋ ಲೋಕದ ಕಾರ್ಯಗಳೆಲ್ಲವೂ ಕೂಡ ಇವಾಗ ಚರ್ಚಿನಲ್ಲಿ ಇದೆ. ಎಲ್ಲವನ್ನು ಕೂಡ ಬಚ್ಚಿಟ್ಟುಕೊಳ್ಳುತ್ತಾರೆ. ಅದು ನೋಡುವುದಕ್ಕೆ ಯಾವ ರೀತಿಯಾಗಿ ಇದೆ? ಸಭೆ ಸ್ಪಿರಿಚುವಲ್ ಸಭೆಯಾಗಿ ಇದೆ. ಆದರೆ ಇಲ್ಲಿ ಲೋಕದ ಕಾರ್ಯ ಇಲ್ಲ ಎಂಬುದಾಗಿ ಹೇಳಿ. ಇವತ್ತು ಕಡೆಯ ಕಾಲದಲ್ಲಿ ಅದು ಬಹಳ ಮೋಸಕರವಾಗಿ ಸಭೆಯೊಳಗೆ ಬರುವುದಕ್ಕೆ ಆರಂಭವಾಗಿದೆ. ಹಾಗೆ ಆರಂಭವಾಗಿ ಸ್ವಲ್ಪ ಸ್ವಲ್ಪವಾಗಿ ಹಾಗೆ ಆರಂಭವಾಗಿ ಅದೇನೆಂದರೆ ಸಂಗೀತ ಎನ್ನುವಂಥದ್ದು ಅಥವಾ ಹಾಡು ಎನ್ನುವಂಥದ್ದು ಅಥವಾ ವಾಕ್ಯ ಎನ್ನುವಂಥದ್ದು ಸಭೆಯಿಂದಲೇ ಲೋಕಕ್ಕೆ ಹೋಗಬೇಕು. ಆಗಲೇ ಅವರು ರಕ್ಷಿಸಲ್ಪಡುತ್ತಾರೆ. ಈಗ ಕಡೆಯ ಕಾಲದಲ್ಲಿ ಲೋಕದಿಂದ ಸಭೆಗೆ ತರುತ್ತಾರೆ. ಅದನ್ನು ಸರಿ ಎಂಬುದಾಗಿ ವಾದಿಸುವವರು ಇದ್ದಾರೆ. ಹಾಗಾದರೆ ಇಲ್ಲಿ ಆ ರೀತಿಯಾದ ಪ್ರಸಂಗಗಳು, ರಾಹೇಲಳ ಗುಡಾರದಲ್ಲಿ ಆ ರೀತಿಯಾದ ಪ್ರಸಂಗ ಇದೆ. ಹಾಗಾದರೆ ಲೋಕದ ಆಶೀರ್ವಾದ ಇಲ್ವಾ? ಲೋಕದಲ್ಲಿ ನಿಮಗೆ ಏನು ಅವಶ್ಯಕತೆಯೋ ಅದನ್ನು ಪರಲೋಕ ಇಟ್ಟುಕೊಂಡಿದೆ. ಈಗ ರಾಹೇಲಳಿಗೆ ಏನು ಕೊರತೆ ಹೇಳಿ ನೋಡೋಣ. ಯಾಕೋಬನ ಆಶೀರ್ವಾದಗಳಲ್ಲಿ ಅರ್ಧ ಅವಳಿಗೇನೆ ಸ್ವಂತ. ಎಲ್ಲ ಆಕೆಗೆ ಇಟ್ಟಿದ್ದಾರೆ. ಯಾಕೋಬನು ಕೂಡ ಆಕೆಯನ್ನು ಅಧಿಕವಾಗಿ ಪ್ರೀತಿಸುತ್ತಾನೆ. ಕರತಂದು ಕೂರಿಸಿದ್ದಾರೆ. ಯಾಕೋಬನ ಹತ್ರ ಇಲ್ಲದೆ ಇರುವಂತಹ ಅಂತ ದೊಡ್ಡ ಆಶೀರ್ವಾದ ಏನ್ ಲಾಬನ ಹತ್ರ ಇದೆ? ಕಾನಾನಲ್ಲಿ ಇಲ್ಲದೆ ಇರುವಂತಹ ಅಂತ ದೊಡ್ಡ ಆಶೀರ್ವಾದ ಏನ್ ಸಿರಿಯಾದಲ್ಲಿದೆ? ಯೇಸು ಕೊಡದೇ ಇರುವಂತಹ ಅಂತ ಆಶೀರ್ವಾದ ಏನ್ ಲೋಕದಲ್ಲಿದೆ ಎಂಬುದಾಗಿ ಎಂದುಕೊಳ್ಳುತ್ತೀರಾ? ನಾನು ಹೇಳುತ್ತೇನೆ, ಲೋಕದಲ್ಲಿರುವಂತಹ ಯಾವುದೇ ತಲಾಂತು, ಯಾವುದೇ ಮಹಿಮೆ, ಯಾವುದೇ ಘನವಾದ ಕಾರ್ಯಗಳು ಕೂಡ ಅದ್ಯಾವುದು ಕೂಡ ಸಭೆಯಲ್ಲಿ ದೇವರಿಟ್ಟಿರುವುದಕ್ಕೆ ಸಮಾನವಾಗುವುದೇ ಇಲ್ಲ. ಇದು ಅದೆಲ್ಲದಕ್ಕಿಂತಲೂ ಮೇಲಾದದ್ದು. ಇವತ್ತು ಸಭೆ ಅದನ್ನು ಬಯಸುತ್ತಾ ಇದೆ. ಆ ತಂದೆಯ ಮನೆಯಲ್ಲಿರುವಂತಹ ಅದನ್ನು ಬಯಸುತ್ತಾ ಇದೆ. ಅಲ್ಲಿರುವಂತಹ ರಾಜಕಾರಣ, ಅಲ್ಲಿರುವಂತಹ ಮನರಂಜನೆ, ಅಲ್ಲಿರುವಂತಹ ಕೇಡಾದ ಕಾರ್ಯಗಳನ್ನು ಎಲ್ಲವನ್ನು ಕೂಡ ಸಭೆಯಲ್ಲಿ ತಂದು ಇಟ್ಟುಕೊಂಡು ಅದರ ಮೇಲೆ ಇವರು ಕೂತುಕೊಂಡು, ನನ್ನ ಬಳಿ ಆ ರೀತಿಯಾಗಿ ಏನು ಇಲ್ವಲ್ಲ. ಒಂದು ದಿನ ಈ ಸ್ವರೂಪ ನಿಮ್ಮನ್ನು ಕೊಂದು ಹಾಕುತ್ತದೆ. ಕೆಲವರ ಆತ್ಮಿಕ ಜೀವಿತವನ್ನು, ಅವರು ಹೋಗುವಂತಹ ನಡೆ, ಅವರು ಹೇಳುವುದು, ಅವರು ಮಾಡುವುದು, ಅವರು ನಡೆಯುವುದನ್ನು ಇಟ್ಟುಕೊಂಡು ನಾವು ಎಚ್ಚರಿಕೆ ಕೊಡುತ್ತೇವೆ. ನಮ್ಮ ಪಾಸ್ಟರ್ ಚಾರ್ಲ್ಸ್ ಆರೋನ್ ಅವರು ಒಬ್ಬರು ಕೂತುಕೊಂಡ ಕೂಡಲೇ ಹೇಳುತ್ತಾರೆ ಅವರು ಎಂತವರು ಎಂಬುದಾಗಿ. ಅವರು ಮಾತಾಡುವುದನ್ನು ಇಟ್ಟೇ ಹೇಳುತ್ತಾರೆ. ಹಾಗಾದ್ರೆ ಸೇವೆಯಲ್ಲಿ ಇವರು ನಡೆಯುವಂತ ನಡೆ, ಮಾತನಾಡುವಂತ ಮಾತು, ನೋಡುವಂತ ನೋಟ, ಅದರಲ್ಲೂ ಕೆಲವರಲ್ಲಿ ಅವರನ್ನು ನೋಡಿದ ಕೂಡಲೇ ಕಂಡು ಹಿಡಿಯಬಹುದು ಅವರಲ್ಲಿ ಎಷ್ಟು ಹೆಮ್ಮೆ ಇದೆ ಎಂಬುದಾಗಿ. ಕೆಲವರು ಅವರು ಮಾಡುವುದನ್ನು ಇಟ್ಟು ಕಂಡು ಹಿಡಿಯಬಹುದು ಅವರು ಎಂತವರು ಎಂಬುದಾಗಿ. ಈಗ ನಾವು ಅದನ್ನು ನೋಡಿ ಹೇಳುತ್ತೇವೆ, ಇಲ್ಲ ಇದು ಹೋಗುವ ರೀತಿ ಸರಿ ಇಲ್ಲ, ಇದರ ಮಾತು ಸರಿ ಇಲ್ಲ, ಇದು ಮಾಡುವಂತ ಚೇಷ್ಟೆ ಸರಿ ಇಲ್ಲ, ಇದು ಕರ್ತನಿಗೂ ಸತ್ಯವೇದಕ್ಕೂ ವಿರೋಧವಾಗಿದೆ ಎಂಬುದಾಗಿ ಹೇಳಿದ್ರೆ, ಆದರೆ ಅದು ಯಾವುದೋ ಒಂದು ವಾಕ್ಯದ ಮುಲಾಮು ಹಚ್ಚಿಕೊಂಡು ಮೇಲೆ ಕೂರುತ್ತದೆ. ಹೇಳಿದ್ರೆ ಒಂದು ಗುಂಪಿಗೆ ಅದು ಅರ್ಥವಾಗುತ್ತಿಲ್ಲ. ಇವರು ಅವರನ್ನು ಬೈಯುತ್ತಿದ್ದಾರೆ, ಇವರು ಅವರ ಕೊರತೆಯನ್ನು ಹೇಳುತ್ತಿದ್ದಾರೆ. ನಾವು ಯಾರ ಕೊರತೆಯನ್ನು ಹೇಳುತ್ತಿಲ್ಲ, ನಾವು ಯಾವುದು ತಪ್ಪು ಎಂಬುದಾಗಿ ಮಾತ್ರ ಹೇಳುತ್ತಿದ್ದೇವೆ. ಯಾವುದು ನಿಮ್ಮ ಗೂಡಾರದಲ್ಲಿ ಇರಬಾರದು ಎಂಬುದಾಗಿ ಹೇಳುತ್ತಿದ್ದೇವೆ. ಒಂದು ದಿನ ಬರುತ್ತದೆ, ರಾಹೇಲಳು ಹೋಗಲಿಲ್ಲ ನೋಡಿ, ಆ ಓಟ ಮುಗಿಯುತ್ತದೆ ನೋಡಿರಿ. ಅರ್ಧ ದಾರಿಯಲ್ಲಿ ಆ ಸೇವೆ ಮುಗಿಯುತ್ತದೆ, ಅರ್ಧದಲ್ಲಿಯೇ ಸಿಲುಕಿಕೊಳ್ಳುತ್ತದೆ, ಅರ್ಧದಲ್ಲಿಯೇ ಅದರ ಕಾರ್ಯ ನಾಶನಕ್ಕೆ ನೇರವಾಗಿ ಬರುತ್ತದೆ. ಆದರೆ ಹೇಳುವಾಗ ಎಲ್ಲರಿಗೂ ಕೋಪ ಬರುತ್ತದೆ. ಅದೇಗ್ರಿ ಹೇಳುತ್ತೀರಾ ರಾಹೇಲಳ ಹಾಗೆ ಎಂದು? ಅದೇ ಕಾರ್ಯ ಈಗಲೂ ನಡೆಯುತ್ತಾ ಇದೆ. ದಯವಿಟ್ಟು ನಿಮ್ಮ ಗೂಡಾರವನ್ನು ಪರಿಶೋಧಿಸಿ ನೋಡಿರಿ. ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಗಳು ಇದೆಯಾ ಎಂಬುದಾಗಿ ನೋಡಿರಿ. ಅನೇಕ ಸಮಯದಲ್ಲಿ ನಾವು ಅಲ್ಲಿಂದ ತೆಗೆದುಕೊಂಡು ಬರುತ್ತೇವೆ. ಅದಕ್ಕಿಂತ ಕಠಿಣ ಏನಂದ್ರೆ, ನಮಗೆ ಈಗ ಅದು ತಪ್ಪೆಂದೇ ಗೊತ್ತಾಗುವುದಿಲ್ಲ. ಸರಿ ಎನ್ನುವ ಹಾಗೆ ಹೋಗುತ್ತಾ ಇರುತ್ತೇವೆ. ಎಷ್ಟೋ ವಿಧಾನಗಳು ಲೋಕದಿಂದ ಬಂದಂತದ್ದು, ಎಷ್ಟೋ ಕಾರ್ಯಗಳು ಲೋಕದಿಂದ ತರಲ್ಪಟ್ಟದ್ದು, ಅದೆಲ್ಲವನ್ನು ಕ್ಲಿಯರ್ ಮಾಡುತ್ತದೆ. ಇಲ್ಲಿ ಸಭೆಯು ನಮಗೆ ಕಾನಾನ್ಗೆ ಹೋಗುವುದಕ್ಕೆ ಏನು ಅವಶ್ಯಕತೆ ಅದನ್ನು ಕೊಡುತ್ತದೆ. ಇದರೊಂದಿಗೆ ನೀವು ಯಾವುದನ್ನು ಸೇರಿಸಬಾರದು. ಕಾನಾನ್ ಪ್ರಯಾಣದಲ್ಲಿರುವವರಿಗೆ ಲೋಕದಲ್ಲಿರುವಂತ ಒಂದು ಸ್ವರೂಪ ನಿಮ್ಮಲ್ಲಿದ್ದರೂ ಅದು ನಿಮ್ಮನ್ನು ಕೊಂದು ಹಾಕುತ್ತದೆ. ಒಂದು ಕಾರ್ಯ ಇದ್ದರು. ಆದ್ದರಿಂದಲೇ ಬೈಬಲ್ ಹೇಳುತ್ತದೆ, ಹೋಲೆಯಾದದ್ದು, ಅಸಹ್ಯವಾದದ್ದು, ಸುಳ್ಳಾದದ್ದನ್ನು ನಡೆಸುವಂತಹ ಒಂದು ಅದರಲ್ಲಿ ಸೇರುವುದಿಲ್ಲ. ಒಂದು ಸತ್ತ ನೊಣ ನಿಮ್ಮ ಜೀವಿತವನ್ನೇ ದುರ್ವಾಸನೆಯಾಗಿ ಮಾಡುತ್ತದೆ. ಲೋಕದಲ್ಲಿರುವಂತಹ ಯಾವುದೇ ವಿಧಾನಗಳು ಆತ್ಮಿಕ ವಿಧಾನಕ್ಕೆ ಸರಿ ಹೊಂದುವುದಿಲ್ಲ. ಅದು ಮಾಂಸ, ಇದು ಆತ್ಮ. ಆತ್ಮದೊಂದಿಗೆ ಮಾಂಸ ಹೋರಾಡುವುದಿಲ್ಲ. ಕರ್ತನು ನಿಮಗೆ ಇಲ್ಲಿ ಏನಿಟ್ಟಿದ್ದಾರೋ ಆ ಓಟವನ್ನು ಓಡುತ್ತಲೇ ಇರ್ರಿ. ಇಲ್ಲಿ ಕರ್ತನು ನಿಮಗೆ ಅವಶ್ಯವಾದದೆಲ್ಲವನ್ನು ಕೂಡ ಇಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಆಶೀರ್ವಾದವನ್ನು ಲೋಕದಿಂದ ಕೊಡುವುದಕ್ಕೆ ಆಗಲ್ಲ. ನಾನು ದೇವರನ್ನು ಅಂಗೀಕರಿಸಿಕೊಂಡು 33 ವರ್ಷಗಳಾಗಿದೆ. ಈ 33 ವರ್ಷಗಳಲ್ಲಿ ಯೇಸು ಕ್ರಿಸ್ತನು ನನಗೆ ಕೊಡದೇ ಇರುವಂಥ ಆಶೀರ್ವಾದವನ್ನು ಲೋಕ ಕೊಟ್ಟದ್ದೇ ಇಲ್ಲ. ಯೇಸು ಕ್ರಿಸ್ತನು ಕೊಡದೇ ಇರುವಂತಹ ಸಂತೋಷವನ್ನು ಲೋಕ ಕೊಡುವುದಿಲ್ಲ. ಲೋಕ ಕೊಡುವಂತಹ ಸಂತೋಷ ಕೆಲವು ನಿಮಿಷ, ಕೆಲವು ಗಂಟೆಗಳು, ಒಂದು ರಾತ್ರಿ, ಕೆಲವು ದಿನಗಳು, ಅದರೊಂದಿಗೆ ಸಂತೋಷ ಮುಕ್ತಾಯವಾಗುತ್ತದೆ. ರಾಹೇಲಳ ಹಾಗೆ ಟೆಂಪರವರಿ. ಆದರೆ ಕರ್ತನು ಕೊಡುವಂತಹ ಸಂತೋಷ ನಿತ್ಯವಾದದ್ದು, ಕಡೆಯ ತನಕವೂ ಕೂಡ ಇರುತ್ತದೆ. ಕೆಲವು ಸಮಯದಲ್ಲಿ ದೇವರು ಕೊಡುವಂತ ಸಂತೋಷ, ಈಗ ನೋಡಿ, ಲೇಯಳ ಬಳಿ ಏನೂ ಇಲ್ಲ, ಆದರೆ ರಾಹೇಲಳು ಸ್ವರೂಪವನ್ನು ಬಚ್ಚಿಟ್ಟುಕೊಂಡು ಅದರ ಮೇಲೆ ಕೂತಿದ್ದಾಳೆ. ಆಕೆ ಲೇಯಳನ್ನು ನೋಡಿ ಏನ್ ಹೇಳಿರುತ್ತಾಳೆ? ಒಂದು ವೇಳೆ ಆ ರೀತಿಯಾಗಿಲ್ಲ ಹೇಳಿದಿದ್ರೆ, ನೋಡು, ನಾನು ತಂದೆಯ ಮನೆಯಿಂದ ಎಷ್ಟು ಆಸ್ತಿ ತಂದಿದ್ದೇನೆ, ನೀನು ಏನು ಇಲ್ಲದೆ ಕೂತಿದ್ದೆ. ಈಗ ಲೇಯಳಿಗೆ ಅನಿಸುತ್ತದೆ, ನಮ್ಮ ಗೂಡಾರದಲ್ಲಿ ಏನೂ ಇಲ್ವಲ್ಲ, ಆದರೆ ಆಕೆಯ ಗೂಡಾರದಲ್ಲಿ ಸ್ವರೂಪ ಇದೆಯಲ್ಲ, ಅದು ತಂದೆ ಮನೆಯಿಂದ ತಂದದ್ದು, ಆದರೆ ನಮ್ಮ ಹತ್ರ ಏನೂ ಇಲ್ವಲ್ಲ. ಆ ರೀತಿಯಾಗಿ ಕೆಲವು ಸಮಯದಲ್ಲಿ ಅನಿಸುತ್ತದೆ. ಆದರೆ ಒಂದು, ನಿಮ್ಮ ಹತ್ರ ಅದು ಇಲ್ಲದೆ ಇರುವಂತದ್ದೇ ದೊಡ್ಡ ಆಶೀರ್ವಾದ. ಕೆಲವು ಕಾರ್ಯಗಳು ಇಲ್ಲದೆ ಇರುವಂತದ್ದು ಬಹಳ ದೊಡ್ಡ ಆಶೀರ್ವಾದ. ನನಗೆ ಒಬ್ಬ ಬ್ರದರ್ ಹೇಳಿಕೊಟ್ಟರು. ಅವತ್ತು ಮಾತನಾಡುತ್ತಾ ಇರುವಾಗ ಹೇಳಿದ್ರು, ಎಲ್ಲವನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ನೆನೆಸುವುದೇ ತಪ್ಪು ಅಂತ ಹೇಳಿದ್ರು.
ನಿನಗೆ ಏನು ಅವಶ್ಯವೋ ಅದನ್ನು ಮಾತ್ರ ತಿಳಿದುಕೊಳ್ಳಬೇಕು. ಅರ್ಥವಾಗುತ್ತಿದೆಯಾ ನಿಮಗೆ? ನಿಮಗೆ ಅವಶ್ಯವಿಲ್ಲದೆ ಇರುವಂಥದ್ದನ್ನು ತಿಳಿದುಕೊಂಡ್ರೆ ಅದು ಕಸ. ನಿಮ್ಮ ಮನೆಯಲ್ಲಿ ನಿಮಗೇನು ಅವಶ್ಯವೋ ಅದು ಮಾತ್ರ ಇರಬೇಕು. ಆ ರೀತಿ ಅವಶ್ಯವಿಲ್ಲದೆ ಇರುವಂಥದ್ದು ನಿಮ್ಮ ಹತ್ರ ಇದ್ರೆ ಅದು ಕಸ. ಯೇಸು ಕ್ರಿಸ್ತನು ನಮಗೇನು ಅವಶ್ಯವೋ ಅದನ್ನೇ ಕೊಡುತ್ತಾರೆ. ಲೋಕ ಏನು ಮಾಡುತ್ತದೆ? ಈಗ ನೀವು ಗೂಗಲಲ್ಲಿ ಹೇಳುವಾಗಲೇ ನೋಡಿ, ಗೂಗಲಲ್ಲಿ ಎಲ್ಲ ಇದೆ, ನಿಮಗೇನು ಅವಶ್ಯವೋ ಎಲ್ಲ ಅದರಲ್ಲಿ ಸಿಗುತ್ತದೆ. ಏನು ಬೇಕಾದರೂ ಅದು ನಮಗೆ ಅವಶ್ಯವಿಲ್ಲ. ಅದು ಲೋಕದ ಜ್ಞಾನ. ಲೋಕದ ಜ್ಞಾನದಲ್ಲಿ ನಿಮಗೇನು ಅವಶ್ಯವೋ ಅದನ್ನು ಪರಲೋಕ ಕೊಡುತ್ತದೆ. ನಾವು ಏನು ಆಸೆ ಪಡುತ್ತೇವೆ ಎಲ್ಲ ಟಾಪಿಕಲ್ಲೂ ಕೂಡ ನಾವು ಮಾತನಾಡಬೇಕು. ಯಾವುದೇ ಟಾಪಿಕ್ ಹೇಳಿದ್ರು ಹೇಳಬೇಕು. ನಮಗೆ ಏನು ಎಲ್ಲವನ್ನು ತಿಳಿದುಕೊಳ್ಳಬೇಕು. ನಮಗೇನು ಅವಶ್ಯವೋ ಅಷ್ಟು ಮಾತ್ರ ಗೊತ್ತಿದ್ದರೆ ಸಾಕು. ಕೆಲವು ಸಮಯದಲ್ಲಿ ನಮ್ಮ ಗೂಡಾರದಲ್ಲಿ ತಂದೆಯ ಸ್ವರೂಪ ಇಲ್ಲದೆ ಇರುವಂಥದ್ದು ಒಳ್ಳೆಯದು. ಲೋಕ ಎನ್ನುವಂಥದ್ದು ಏನೆಂಬುದಾಗಿ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ನೀವು ಲೋಕದವರಾಗಿ ಇಲ್ಲದೆ ಇರುವುದರಿಂದ ಆ ರೀತಿಯಾಗಿ ಯೇಸು ಸ್ಪಷ್ಟವಾಗಿ ಹೇಳುತ್ತಾರೆ. ಹಾಗಾದ್ರೆ ಲೋಕದಲ್ಲಿರುವಂತ ಯಾವುದೇ ಸ್ವರೂಪವು ಒಳಗೆ ಬರಬಾರದು, ತಂದೆಯ ಮನೆಯಿಂದ ಬಚ್ಚಿಡಬಾರದು. ಇದು ರಾಹೇಲಳ ಬಳಿಯಲ್ಲಿ ಇದ್ದಂತ ಮೊದಲನೇ ಸಮಸ್ಯೆ. ಅವಳು ಮಾರ್ಗದಲ್ಲಿಯೇ ಸಮಾಧಿ ಮಾಡಲ್ಪಟ್ಟಳು. ಕೆಲವು ಸಮಯದಲ್ಲಿ ಸ್ವರೂಪ ಇಟ್ಟುಕೊಳ್ಳುವ ತನಕ ಸಂತೋಷವಾಗಿರುತ್ತದೆ, ಆದರೆ ಅದು ನಿಮ್ಮನ್ನು ಕಾನಾನ್ಗೆ ಹೋಗುವುದಕ್ಕೆ ಬಿಡುವುದಿಲ್ಲ. ಎರಡನೆಯದಾಗಿ ರಾಹೇಲಳ ಹತ್ರ ಇದ್ದಂತ ಇನ್ನೊಂದು ಸಮಸ್ಯೆ ಏನೆಂಬುದಾಗಿ ಓದಿರಿ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 1 ಹಾಗೂ 2ನೇ ವಾಕ್ಯವನ್ನು ಓದಿರಿ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಅಂದನು. ಈಗ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ರಾಹೇಲಳ ಗರ್ಭವನ್ನು ಯಾರು ಮುಚ್ಚಿದ್ದಾರೆ? ದೇವರು ಮುಚ್ಚಿದ್ದಾರೆ ಅಷ್ಟೇನೆ. ಕೆಲವು ಸಮಯದಲ್ಲಿ ಕೆಲವು ಆಶೀರ್ವಾದಗಳನ್ನು ದೇವರು ಸ್ವಲ್ಪ ಸಮಯ ಅದನ್ನು ಮುಚ್ಚಿಟ್ಟಿರುತ್ತಾರೆ. ಈಗ ರಾಹೇಲಳಿಗೆ ದೇವರದನ್ನು ಕೊಡಲಿಲ್ಲ, ಆದರೆ ಲೇಯಳಿಗೆ ದೇವರು ಕೊಡುತ್ತಲೇ ಇದ್ದಾರೆ. 4 ಮಕ್ಕಳು ಹುಟ್ಟಿದವು. ಸಾಲಾಗಿ ರೂಬೇನಿಂದ ಆರಂಭವಾಗಿ ಯೂದ ತನಕ 4 ಮಕ್ಕಳು ಹುಟ್ಟಿದವು. ಅಲ್ಲಿ ಅಕ್ಕನಿಗೆ ಮಕ್ಕಳು ಹುಟ್ಟುತ್ತವೆ, ಇವಳಿಗೆ ಇಲ್ಲ. ಆದರೆ ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ಕೇಳುವುದಾದರೆ, ರಾಹೇಲಳಿಗೆ ತನಗೆ ಮಗು ಇಲ್ಲವಲ್ಲ ಎನ್ನುವುದಕ್ಕಿಂತಲೂ ಅದಕ್ಕಿಂತ ದೊಡ್ಡ ಸಮಸ್ಯೆ ಅವಳಿಗೆ ಏನಿದೆ ಅಂದರೆ, ವಾಕ್ಯ ಹೇಳುತ್ತದೆ, ಆ ಮೊದಲನೇ ವಾಕ್ಯವನ್ನು ಮತ್ತೆ ಓದಿರಿ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು, ಈಕೆಗೆ ಮಕ್ಕಳು ಹುಟ್ಟಿಲ್ಲ ಅಂದ್ರೆ ಯಾಕೆ ಆಕೆಯ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಕು? ಅರ್ಥವಾಗುತ್ತಿದೆಯಾ? ಮಕ್ಕಳು ಏನಿಲ್ಲ, ನನಗೆ ಇಲ್ಲ, ಸರಿ, ನನಗೆ ಇಲ್ಲ ಎನ್ನುವಂಥದ್ದೇ ಸಮಸ್ಯೆ ಈಗ. ಆದರೆ ತನ್ನ ಸಹೋದರಿಯ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು, ಇದುವೇ ಎರಡನೆಯ ಸಮಸ್ಯೆ. ಏನ್ ಸಮಸ್ಯೆ? ಕೆಲವು ಕಾರ್ಯಗಳನ್ನು ದೇವರು ನಿಮಗೆ ಈಗ ಕೊಟ್ಟಿಲ್ಲ ಅಷ್ಟೇನೆ. ಆ ನಂತರವಾಗಿ ನೋಡಿರಿ, ವಾಕ್ಯ ಹೇಳುತ್ತದೆ, 22ನೇ ವಾಕ್ಯವನ್ನು ಓದಿರಿ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಕರ್ತನು ಖಂಡಿತವಾಗಿ ಒಂದು ದಿನ ನೆನಪಿಸಿಕೊಳ್ಳುತ್ತಾರೆ. ಕರ್ತನು ನಿನಗೆಂದು ಇಟ್ಟಿರುವಂತಹ ಆಶೀರ್ವಾದವನ್ನು ಖಂಡಿತವಾಗಿ ಒಂದು ದಿನ ಕೊಡುತ್ತಾರೆ. ಆದರೆ ದೇವರು ಅದಕ್ಕೆ ಟೈಮ್ ಇಟ್ಟಿದ್ದಾರೆ, ಎಲ್ಲದಕ್ಕೂ ಟೈಮ್ ಇಟ್ಟಿದ್ದಾರೆ. ಅದಕ್ಕೆ ಒಂದು ರೀಸನ್ ಇದೆ. ಕರ್ತನಿಗೆ ಒಂದು ರೀಸನ್ ಇದೆ. ಈಗ ನನಗೆ ಕೊಟ್ಟಿಲ್ಲ, ಅದು ಕೂಡ ಈಗ ಇಲ್ಲಿ ಸಮಸ್ಯೆ ಇಲ್ಲ, ಆದರೆ ನನ್ನ ಅಕ್ಕನಿಗೆ ಕೊಟ್ಟಿದ್ದಾರೆ. ಅದುವೇ ಸಮಸ್ಯೆ ಈಗ. ಆತ್ಮಿಕ ಉಳ್ಳವರಲ್ಲಿರುವಂತಹ ಸಮಸ್ಯೆಯು ಏನೆಂದರೆ, ಕರ್ತನು ನನ್ನನ್ನು ಆಶೀರ್ವದಿಸಿಲ್ಲ ಎನ್ನುವಂಥದ್ದು ಸಮಸ್ಯೆ ಅಲ್ಲ, ನನ್ನ ಜೊತೆಗಿರುವವರನ್ನು ಆಶೀರ್ವದಿಸಿದ್ದಾರೆ. ಅದುವೇ ಈಗ ಹೊಟ್ಟೆ ಕಿಚ್ಚು. ಅನೇಕರು, ಅನೇಕ ಸಭೆಗಳು, ಅನೇಕ ವಿಶ್ವಾಸಿಗಳು, ಅನೇಕ ಸೇವಕರುಗಳು, ಅವರಲ್ಲಿರುವಂಥ ಇನ್ನೊಂದು ಸಮಸ್ಯೆ ಏನಂದ್ರೆ ಕಂಪೇರ್ ಮಾಡಿ ನೋಡುತ್ತಾರೆ. ಅವರು ದೊಡ್ಡ ವ್ಯಕ್ತಿ ಆದರು, ಇವರು ಈ ರೀತಿಯಾಗಿ ಬೆಳೆದರು, ಇವರು ಈ ರೀತಿಯಾದ ಆಶೀರ್ವಾದದ ಒಳಗೆ ಬಂದಿದ್ದಾರೆ. ನಿಮಗೂ ನನಗೂ ಏನು ಅವಶ್ಯಕತೆಯೋ, ಯಾವಾಗ ಅವಶ್ಯಕತೆಯೋ ಅದನ್ನು ಪರಲೋಕವು ಅದೇ ಸಮಯದಲ್ಲಿ ನಿಮಗೆ ಕೊಡುತ್ತದೆ. ಈಗ ಒಬ್ಬರ ಬೆಳವಣಿಗೆ ನೋಡಿದ ಕೂಡಲೇ ನಮಗೇನು ಬರಬಾರದು? ಹೊಟ್ಟೆ ಕಿಚ್ಚು ಬರಬಾರದು. ನಮ್ಮ ಪಾಸ್ಟ್ ಹೇಳುತ್ತಾ ಇದ್ದರು, ಅವರ ಸೇವೆಯಲ್ಲಿ ನಡೆದದನ್ನು ಹೇಳುತ್ತಾ ಇದ್ದರು. ಅವರಿಗೆ ಚೆನ್ನಾಗಿರುವಂಥ ಒಂದು ಸಭೆಯನ್ನು ಕೊಟ್ಟರು, ಒಳ್ಳೆಯ ಕಾರನ್ನು ಕೊಟ್ಟರು. ನಮ್ಮ ಸಭೆಯಲ್ಲಿ ನೋಡುವುದಾದರೆ ನಮ್ಮ ಪಾಸ್ಟಿಗೆ ಸಂಗೀತದ ಮೇಲೆ ಆಸಕ್ತಿ ಸ್ವಲ್ಪ ಜಾಸ್ತಿ. ಚೆನ್ನಾಗಿ ವರ್ಷಿಪ್, ಸಂಗೀತ ಎಲ್ಲ ಉಂಟು. ಆದ್ದರಿಂದ ಅವರು ಚೆನ್ನಾಗಿ ವರ್ಷಿಪ್ ಅಲ್ಲಿ ಸೂಪರ್ ಆಗಿ ಚರ್ಚಲ್ಲಿ ನಡೆಸುತ್ತಾ ಇದ್ದರು. ಅದನ್ನು ನೋಡುವಾಗ ಅನೇಕ ಪಾಸ್ಟರ್ಸ್ಗಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತಿತ್ತು. ಕೂಡಲೇ ಏನ್ ಮಾಡ್ತಾ ಇದ್ರಂದ್ರೆ, ಅವರ ಹಾಗೆ ಬರಬೇಕು, ಅವರಂತೆ ಮಾಡಬೇಕು. ಆಗ ನಮ್ಮ ಪಾಸ್ಟ್ ಹೇಳುತ್ತಾ ಇದ್ದರು, ನಾನು ಈ ರೀತಿಯಾಗಿ ಬರುವುದಕ್ಕೆ 25 ವರ್ಷವಾಗಿದೆ. ಅದೇ ಬೀದಿಯಲ್ಲಿ, ಅದೇ ಏರಿಯಾದಲ್ಲಿ ಸೈಕಲ್ ಚೈನ್ ಕಟ್ಟಾಗಿ ಸೈಕಲನ್ನು ನಮ್ಮ ಪಾಸ್ಟರ್ ತಳ್ಕೊಂಡು ಹೋಗಿದ್ದಾರೆ. ಸೇವೆ ಮುಗಿಸಿ ಬರುವಾಗ ಹಸಿವು, ತಿನ್ನುವುದಕ್ಕೆ ಏನೂ ಇಲ್ಲ, ಸೈಕಲ್ ಚೈನ್ ಕಟ್ಟಾಗಿ ಸೈಕಲನ್ನು ತಳ್ಕೊಂಡು ಹೋಗಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಹೋಗಿ 25 ವರ್ಷಗಳ ಸೇವೆಯನ್ನು ಹಾದು ಹೋಗಿ ಅನುಭವವನ್ನು ಹೊಂದಿ ಅವರು ಒಂದು ಹಂತಕ್ಕೆ ಬಂದಿದ್ದಾರೆ. ಈಗ ಸೇವೆಗೆ ಬಂದು 2 ವರ್ಷವಾಗಿರುತ್ತದೆ. ಏನು, ಅವರ ಹಾಗೆ ನಾವು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಬೇಕು? ನಾನು ಹೇಳುತ್ತೇನೆ, ಅವರ ಹಾಗೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕೆಂಬುದಾಗಿ ನೆನೆಸಬೇಡಿ. ಅವರ ಹಾಗೆ ಆತ್ಮಿಕವಾಗಿ ಬೆಳೆಯಬೇಕೆಂಬುದಾಗಿ ನೆನೆಸಿರಿ, ಇದು ತಾನಾಗಿ ಬರುತ್ತದೆ. ಇವತ್ತು ಇರುವವರಲ್ಲಿ ಸಮಸ್ಯೆನೇ ಇದು.
ಕೂಡಲೇ ಮೇಲೆ ಬರಬೇಕು, ಕೂಡಲೇ ಆಶೀರ್ವದಿಸಲ್ಪಡಬೇಕು. ಇವರು ಯಾಕೆ ಆ ರೀತಿಯಾಗಿ ಆಶೀರ್ವದಿಸಲ್ಪಡಬೇಕು ಅಂದ್ರೆ, ಯಾಕೆ ಹಾಗೆ ನೆನೆಸುತ್ತೀರಾ ಅಂತ ಕೇಳಿದ್ರೆ, ಅವ್ರು ನೋಡಿ, ಅವ್ರು ಹೇಗೆ ಬಂದಿದ್ದಾರೆ ನೋಡಿ, ಅವ್ರು ಹೇಗೆ ಮೇಲೆ ಬಂದಿದ್ದಾರೆ ನೋಡಿ. ಸೇವೆಯಲ್ಲಿ ಮಾತ್ರವಲ್ಲ, ಆತ್ಮಿಕ ಉಳ್ಳವರಿಗೂ ಇದೆ. ವಿಶ್ವಾಸಿಗಳನ್ನು ನೋಡಿ, ಈ ಇನ್ನೊಬ್ಬನನ್ನು ನೋಡಿ ಪಡುವಂತ ಹೊಟ್ಟೆ ಕಿಚ್ಚು ಇದೆ ನೋಡಿ, ಅದುವೇ ನಿಮ್ಮ ದೊಡ್ಡ ಬೀಳುವಿಕೆಗೆ ಕಾರಣವಾಗಿ ಇರುತ್ತದೆ. ಸೌಲನ ಹಾಗೆ ಒಬ್ಬ ಒಳ್ಳೆಯ ಅರಸನನ್ನು ನೀವು ಆರಂಭದಲ್ಲಿ ನೋಡುವುದಕ್ಕೆ ಆಗಲ್ಲ. ನೀವು ಸೌಲನ ಕ್ಯಾರೆಕ್ಟರ್ ಅನ್ನು ಚೆನ್ನಾಗಿ ಗಮನಿಸಿ ನೋಡಿ. ಸಮುವೇಲನು ನೋಡುವಾಗ ಅವನೇ ಹೇಳುತ್ತಾನೆ, ಒಬ್ಬ ಸೇವಕರನ್ನು ನೋಡುವುದಕ್ಕೆ ಹೋಗುವಾಗ ಹೇಗೆ ಬರಿಗೈಯಲ್ಲಿ ಹೋಗುವುದು ಎಂದು. ನಂತರ ಸೌಲನು ಅರಸನಾಗುತ್ತಾನೆ ಎಂಬುದಾಗಿ ಸಮುವೇಲನು ಹೇಳಿದ ನಂತರವಾಗಿ ಕೂಡ ಸೌಲನ ಹತ್ರ ಒಂದು ಒಳ್ಳೆಯ ಗುಣ ಇರುತ್ತದೆ. ಯಾವುದನ್ನು ಹೊರಗೆ ಹೇಳಬೇಕು, ಯಾವುದನ್ನು ಹೇಳಬಾರದೆಂಬುದಾಗಿ ಇರುತ್ತದೆ. ಆ ನಂತರವಾಗಿ ಎಲ್ಲರೂ ಕೂಡ ಆತನನ್ನು ಎದುರಿಸುತ್ತಾರೆ, ಅರಸನನ್ನು ಎದುರಿಸುತ್ತಾರೆ. ಆದರೆ ಅವನು ಫಿಲಿಸ್ಟಿಯರನ್ನು ಜಯಿಸುತ್ತಾನೆ. ಜಯಿಸಿದ ನಂತರ ಒಂದು ಗುಂಪು ಹೇಳುತ್ತದೆ, ನಿನ್ನನ್ನು ವಿರೋಧಿಸುವವರನ್ನು ಕೊಂದು ಹಾಕು ಎಂಬುದಾಗಿ. ಆಗ ಅವನು ಹೇಳುತ್ತಾನೆ, ಇದು ಕರ್ತನು ರಕ್ಷಣೆ ಕೊಟ್ಟಂತ ದಿನ, ಇವತ್ತೇನ್ ಮಾಡಬಾರದು, ಯಾರನ್ನು ಕೊಲ್ಲಬಾರದು. ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಅವನ ಹತ್ರ. ಒಂದು ಕಡೆ ವಾಕ್ಯ ಹೇಳುತ್ತದೆ, ಅವನ ಕುರಿತು ತಪ್ಪಾಗಿ ಮಾತನಾಡುತ್ತಾರೆ, ಅವನು ಕೇಳಿದರೂ ಕೇಳದವನಾಗಿ ಇದ್ದನು ಎಂಬುದಾಗಿ. ಎಷ್ಟು ಒಳ್ಳೆ ಕ್ವಾಲಿಟಿ ನೋಡಿ. ಎಷ್ಟು ಒಳ್ಳೆ ಕ್ವಾಲಿಟಿ ಇದ್ದವನನ್ನು ಯಾವುದು ಹಾಳು ಮಾಡಿತು ಗೊತ್ತಾ? ಒಂದೇ ಒಂದು ನಾಶ ಮಾಡಿತು. ಸೌಲನು ಕೊಂದದ್ದು 1000, ದಾವಿದನು ಕೊಂದದ್ದು 10,000. ಇದನ್ನು ಕೇಳಿದ ಕೂಡಲೇ ಅವನಿಗೆ ದಾವಿದನ ಮೇಲೆ ಹೊಟ್ಟೆ ಕಿಚ್ಚು ಬಂತು. ನನಗೆ 1000 ಕೊಟ್ಟರು, ಆದರೆ ಅವನಿಗೆ 10,000. ಆವತ್ತು ಅವನ ಬೀಳುವಿಕೆ ಆರಂಭವಾಯಿತು. ಅದನ್ನೇ ನಿಮಗೆ ಹೇಳುತ್ತೇನೆ, ಜೊತೆಗಿರುವವರನ್ನು ಆಶೀರ್ವದಿಸಿದ್ರೆ, ಜೊತೆಗಿರುವವರನ್ನು ದೇವರು ಹೆಚ್ಚಿಸಿದ್ರೆ ಮೊದಲು ಸಂತೋಷ ಪಡುವುದನ್ನು ಕಲಿತುಕೊಳ್ಳಿರಿ. ಕರ್ತನು ಅವನನ್ನು ಆಶೀರ್ವದಿಸಿದ್ದಾರ, ಸ್ತೋತ್ರ ಎಂಬುದಾಗಿ ಹೇಳಿ. ಯಾವುದಾದ್ರೂ ಒಂದು ಆಶೀರ್ವಾದವನ್ನು ದೇವರು ಕೊಡುತ್ತಾರಾ? ನೋಡಿ ಸಂತೋಷ ಪಡಿ. ನಾನು ನಿಮ್ಗೆ ಹೇಳುತ್ತೇನೆ, ನೀವು ನೋಡಿ ಸಂತೋಷ ಪಟ್ಟರೆ ಆ ಸಂತೋಷದ ನಿಮಿತ್ತ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ದೇವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಕರ್ತನು ನಿಮಗೆ ಕೊಡುತ್ತಾರೆ. ಯಾವುದನ್ನೇ ತೆಗೆದುಕೊಂಡರೂ ಕೂಡ ಕಂಪ್ಯಾರಿಸನ್. ಅನೇಕ ಸಮಯದಲ್ಲಿ ಇತರರನ್ನು ನೋಡಿ ಹೊಟ್ಟೆ ಕಿಚ್ಚು, ಅವರು ಹಾಗಿದ್ದಾರೆ ಹೀಗಿದ್ದಾರೆ ಎಂಬುದಾಗಿ. ಆ ಹೊಟ್ಟೆ ಕಿಚ್ಚು ರಾಹೇಲಳನ್ನು ನಾಶ ಮಾಡಿತು. ಅದರ ಪರಿಣಾಮ ಏನ್ ಮಾಡಿದ್ಲು ಗೊತ್ತಾ? ರಾಂಗ್ ಡಿಸಿಷನ್. ಏನ್ ರಾಂಗ್ ಡಿಸಿಷನ್? ಹಾಗೆ 3ನೇ ವಾಕ್ಯವನ್ನು ಓದಿರಿ. ಅದಕ್ಕೆ ಆಕೆಯು, ನನ್ನ ದಾಸಿಯಾದ ಬಿಲ್ಹಾ ಇದ್ದಾಳಲ್ಲ, ಅವಳನ್ನು ಕೂಡು, ಅವಳು ಬಸುರಾದರೆ ನನ್ನ ತೊಡೆಯ ಮೇಲೆ ಇರಿಸುವೆನು, ಹಾಗೆ ನನಗೂ ಸಂತಾನವಾಗುವುದು ಎಂದು ಹೇಳಿ. ಇದೇ ರಾಂಗ್ ಡಿಸಿಷನ್. ಓದಿದಂತ 22ರಲ್ಲಿ ಕರ್ತನು ತಕ್ಕ ಸಮಯದಲ್ಲಿ ರಾಹೇಲಳಿಗೆ ಏನ್ ಮಾಡಿದ್ದಾರೆ? ಒಂದು ಮಗುವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ, ಬರುತ್ತದೆ. ಕರ್ತನ ಹಾಗೆ ನಮ್ಮನ್ನು ಪ್ರೀತಿಸಿದಂಥವರು ಬೇರೆ ಯಾರೂ ಇಲ್ಲ. ಅವರೇ ಒಂದು ಕಾರ್ಯವನ್ನು ನಮಗೆ ಕೊಡದೆ ಇಟ್ಟಿದ್ದಾರೆ ಅಂದ್ರೆ ಅದು ನಮಗೆ ಈಗ ಬೇಕಾಗಿಲ್ಲ ಎಂದು ಅರ್ಥ ಅಷ್ಟೇನೆ. ಅವರು ತಕ್ಕ ಸಮಯದಲ್ಲಿ ಕೊಡುತ್ತಾರೆ. ನನಗೆ ದೇವರು ಹೇಳಿಕೊಟ್ಟಿದ್ದು ಅದನ್ನೇ. ನಾವು 1000 ಪ್ರಾರ್ಥನೆಗಳನ್ನು ಮಾಡುತ್ತೇವೆ. ನಾನು ಆರಂಭದಲ್ಲಿಯೇ ದೇವರಿಗೆ ಹೇಳಿದ್ದೆ, ಇದು ನನಗೂ ದೇವರಿಗಿರುವಂಥದ್ದು. ನಾನು ಹೇಳುತ್ತೇನೆ, ದೇವರೇ, ನಾನು ಬಹಳ ಕೇಳುತ್ತೇನೆ, ಕೊಡಬೇಡಿ. ನಿಮ್ಮ ಚಿತ್ತ ಯಾವುದು ಉಂಟು ಅದನ್ನು ಮಾತ್ರ ಕೊಡಿ ಎಂಬುದಾಗಿ ಕೇಳುತ್ತೇನೆ. ಹಾಗಾದರೆ ಚೆನ್ನಾಗಿ ಗಮನಿಸಿರಿ, ನಿಮಗೆ ದೇವರೀಗ ಒಂದು ಕಾರ್ಯವನ್ನು ಕೊಟ್ಟಿಲ್ಲ ಈಗ. ಹಾಗಂದರೆ ಏನು ಅರ್ಥ? ಅದು ನನಗೆ ಈಗ ಅವಶ್ಯವಿಲ್ಲ ಎಂಬುದಾಗಿ ಅರ್ಥ ಅಷ್ಟೇನೆ. ಈಗ ರಾಹೇಲಳು ಏನ್ ಮಾಡುತ್ತಾಳೆ? ಈಗ ದೇವರು ಕೊಟ್ಟಿಲ್ಲ, ದೇವರು ಮುಚ್ಚಿದ್ದಾರೆ ಎಂಬುದಾಗಿ ಯಾಕೋಬನು ಕೂಡ ಅಲ್ಲಿ ಹೇಳುತ್ತಾರೆ. ದೇವರು ತಾನೇ ನಿನಗೆ ಮಕ್ಕಳನ್ನು ಕೊಡದ ಹಾಗೆ ಮುಚ್ಚಿದ್ದಾರೆ. ಕೂಡಲೇ ಅಮ್ಮ ಶಾರ್ಟ್ಕಟ್, ಕೂಡಲೇ ಅಡ್ಡದಾರಿಯಲ್ಲಿ ಒಂದು ಮಗುವನ್ನು ಪಡೆಯುವಂಥದ್ದು. ಈಗ ಮಗು ಯಾವ ಮಗುವಾಯಿತು ಗೊತ್ತಾ? ಓದಿರಿ, 5-6 ವಾಕ್ಯವನ್ನು ಓದಿರಿ. ಅವನು ಅವಳನ್ನು ಕೂಡಲು ಬಿಲ್ಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆರಲು ರಾಹೇಲಳು, ದೇವರು ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನೆ, ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗುವನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ದಾನ್ ಎನ್ನುವಂತ ಒಂದು ಮಗು ಹುಟ್ಟುತ್ತದೆ. ಈ ದಾನ್ ಯಾರು ಗೊತ್ತಾ? ಓದಿರಿ, ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿರಿ. ದಾನನು ದಾರಿಯಲ್ಲಿರುವ ಹಾವಿನಂತೆಯೂ ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಹುವ ವಿಷ ಸರ್ಪದಂತೆಯೂ ಆಗಿರುವನು. ಅನೇಕ ಸಮಯದಲ್ಲಿ ಅವಸರಪಟ್ಟು ಪಡೆಯುವಂಥ ಆಶೀರ್ವಾದವು ಈ ರೀತಿಯಾಗಿಯೇ ಇರುತ್ತದೆ. ನೀವು ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ ಮೊದಲ 4 ವಾಕ್ಯಗಳನ್ನು ಓದಿ ನೋಡಿ. ನೂತನ ಯೆರೂಸಲೇಮಿನಲ್ಲಿ 12 ಕುಲಗಳ ಹೆಸರನ್ನು ದೇವರಲ್ಲಿ ಬರೆಯುತ್ತಾರೆ. ಆ ಕುಲದಲ್ಲಿ ದಾನ್ ಕುಲವೂ ಇಲ್ಲ. ದಾನ್ ಕುಲವೂ ಇಲ್ಲ. ಅದೇನಾಯಿತು? ಅದು ಮಾರ್ಗದಲ್ಲಿ ಇರುವಂತ ವಿಷ ಸರ್ಪದ ಹಾಗೆ ಮಾರ್ಪಟ್ಟಿತು, ಸರ್ಪವಾಗಿ ಮಾರ್ಪಟ್ಟಿತು. ಅದು ಹಿಮ್ಮಡಿಯನ್ನು ಕಚ್ಚುವಂತ ಸೈತಾನವಾಯಿತು. ಇದು ಯಾರ ಕೆಲಸ ಗೊತ್ತಾ? ಆದಿಕಾಂಡ 3:15ರಲ್ಲಿ ಅವನು ನಿನ್ನ ತಲೆಯನ್ನು ಜಜ್ಜುವನು, ನೀನು ಆತನ ಹಿಮ್ಮಡಿಯನ್ನು ಕಚ್ಚುವೆ ಎಂಬುದಾಗಿ ಇರುತ್ತದೆ. ಇದು ಯಾರ ಸ್ವಭಾವ? ಸೈತಾನನ ಸ್ವಭಾವ ಒಳಗೆ ಬಂತು. ಯಾವುದರಿಂದ ಇದು ಒಳಗೆ ಬಂತು? ಅನೇಕ ಸಮಯದಲ್ಲಿ ಅವಸರಪಟ್ಟು ಪಡೆಯುವಂತ ಆಶೀರ್ವಾದ. ಈಗ ಕರ್ತನೇ ರಾಹೇಲಳಿಗೆ ಒಂದು ಆಶೀರ್ವಾದವನ್ನು ಕೊಟ್ಟರು ಅಲ್ವಾ? ಆ 30ನೇ ಅಧ್ಯಾಯ 22 ಹಾಗೂ 23ನೇ ವಾಕ್ಯ ಓದಿರಿ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು.
ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಇದಲ್ಲದೆ ಆಕೆಯು, ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. ದೇವರು ಕೊಟ್ಟಂತ ಮಗನ ಹೆಸರೇನು? ಯೋಸೇಫನು. ಈಕೆಯು ಹುಡುಕಿಕೊಂಡಂತ ಮಗನು ದಾನ್. ದಾನನು ಮಾರ್ಗದಲ್ಲಿರುವಂತ ವಿಷಸರ್ಪ, ಯೋಸೇಫನು ಫಲ ಕೊಡುವಂತ ದ್ರಾಕ್ಷಿಯ ಗಿಡ. ಯೇಸು ಕ್ರಿಸ್ತನಿಗೆ ಗುರುತಾಗಿ ಅವನು ಮಾರ್ಪಟ್ಟ. ಕರ್ತನು ನಿನಗೆ ಕೊಡುವಂತ ಕಾರ್ಯಗಳು ಪರಲೋಕದಿಂದ ಬರುವಂತ ಆಶೀರ್ವಾದವಾಗಿ ಇರುತ್ತದೆ. ಅದನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಸ್ವಲ್ಪ ವೆಯ್ಟ್ ಮಾಡಬೇಕು. ಕರ್ತನು ಕೊಡುವ ತನಕ ಯು ಮಸ್ಟ್ ವೆಯ್ಟ್. ಕೂಡಲೇ ಇಮಿಡಿಯೇಟ್. ಇದು ಯಾವ ಕಾಲ ಅಂದರೆ ಫಾಸ್ಟ್ ಫುಡ್ ಕಾಲ. ಈ ಕಾಲಕ್ಕೆ ಹೆಸರು ಫಾಸ್ಟ್ ಫುಡ್ ಕಾಲ. ಎಲ್ಲವೂ ಇಮಿಡಿಯೇಟ್ ಆಗಿ ಕೂಡಲೇ ನಡೆಯಬೇಕು. ನಿನಗೆ ಸೇವೆ ಇದೆ, ಆ ಸೇವೆಯಲ್ಲಿ ಕರ್ತನೆ ಕಳುಹಿಸುವ ತನಕ ತಾಳ್ಮೆಯಿಂದ ಕಾದಿರಬೇಕು. ಕೂಡಲೇ ನಾನು ಹೋಗುತ್ತೇನೆ, ಇವತ್ತೇ ಹೋಗುತ್ತೇನೆ. ನೀನು ಅಷ್ಟು ಅರ್ಜೆಂಟಾಗಿ ಮಾಡುವಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಇಟ್ಟೇ ಇಲ್ಲ. ದೇವರಿಗೆ ಟೈಮ್ ಗೊತ್ತು, ನಮಗೇನೆ ಸ್ಪೀಡ್. ನಾವೇನೆಂದುಕೊಳ್ಳುತ್ತೇವೆ, ಅಯ್ಯೋ ನಾನು 30ನೇ ವಯಸ್ಸಿನಲ್ಲಿ ರಕ್ಷಣೆ ಹೊಂದೆ, 40ನೇ ವಯಸ್ಸಿನಲ್ಲಿ ಸೇವೆಗೆ ಒಪ್ಪಿಸಿಕೊಟ್ಟೆ, ಇನ್ನು ಎಷ್ಟು ವರ್ಷ ಇದೆ, ಹೇಗಾದ್ರೂ ನಾನು. ದೇವರು ಹೇಳುತ್ತಾರೆ, ಪರವಾಗಿಲ್ಲ, ನೀನು ಇರು. 40 ಆಯಿತು ಅಂದ್ರೆ ನಿನಗೇನು? ದೇವರು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದ ಕರೆಯುವಿಕೆ ಇಟ್ಟಿರುತ್ತಾರೆ. ಅದನ್ನು ತಕ್ಕ ಸಮಯದಲ್ಲಿ ದೇವರು ಕೊಡುತ್ತಾರೆ. ಲೋಕ ಪ್ರಕಾರವಾಗಿ ಹೇಳುತ್ತೇನೆ, ನಿಮಗೆ ಮನೆಯಲ್ಲಿ ಆಶೀರ್ವಾದ ಬೇಕು ಅಥವಾ ಒಂದು ವಸ್ತು ಬೇಕು ಅಂದರೆ ತಕ್ಕ ಸಮಯದಲ್ಲಿ ದೇವರು ಆಜ್ಞಾಪಿಸುತ್ತಾರೆ. ದೇವರು ಒಂದು ವಾಗ್ದಾನ ಮಾಡಿದ್ದಾರೆ ಅಂದರೆ ಅದನ್ನು ನೆರವೇರಿಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ತಕ್ಕ ಕಾಲದಲ್ಲಿ ಮೇಲೆತ್ತುವ ತನಕ ಆತನ ಬಲವಾದ ಕರವನ್ನು ಆಶ್ರಯಿಸಿಕೊಳ್ಳಿರಿ. ಇವತ್ತು ನಮ್ಮ ಬಳಿ ಇರುವಂತ ದೊಡ್ಡ ಸಮಸ್ಯೆ ಇದುವೇ. ಯಾವುದು ಕೂಡ ಕೂಡಲೇ ಇಮಿಡಿಯೇಟ್ ಆಗಿ ಆಗಲೇಬೇಕು, ಕೂಡಲೇ ಮಾಡಬೇಕು. ಅನೇಕ ಸಮಯದಲ್ಲಿ ನಾವು ಅವಸರಪಟ್ಟು ಮಾಡುವಂಥದ್ದು ಅನೇಕ ವಿಧವಾದ ಆಪತ್ತುಗಳನ್ನು ತರುತ್ತದೆ. ಈಗ ರಾಹೇಲಳು ಅವಸರಪಟ್ಟು ಪಡೆದದ್ದು ದಾನ್ ಕುಲ, ಅದು ಸೈತಾನವಾಗಿ ಮಾರ್ಪಟ್ಟಿತು. ಕರ್ತನು ತಾಳ್ಮೆಯಿಂದ ಕಾದಿದ್ದಾಗ ಕೊಟ್ಟಂಥದ್ದು ಯೋಸೇಫ್ ಆಗಿ ಇರುತ್ತದೆ. ನಿಮಗೆ ದೇವರು ತಕ್ಕ ಸಮಯದಲ್ಲಿ ಆಜ್ಞಾಪಿಸುತ್ತಾರೆ. ಅದು ಮಕ್ಕಳಾಗಿ ಕೂಡ ಇರಬಹುದು. ನಾನು ಹೇಳುತ್ತೇನೆ, ನಿಮ್ಮನ್ನು ಲೋಕದಲ್ಲಿ ತಂದಂಥವರಿಗೆ ನಿಮಗೆ ಒಂದು ಜೀವವನ್ನು ಕೊಡಬೇಕೆಂಬುದಾಗಿ ಕೂಡ ಗೊತ್ತು. ಮೆಡಿಕಲ್ ಆಗಿ ನೀವು ಪಡೆದ್ರಿ ಅಂದರೆ ಅದು ಮೆಡಿಕಲ್ ಮಗು. ಕರ್ತನು ಕೊಟ್ಟದನ್ನು ತೆಗೆದುಕೊಂಡ್ರಿ ಅಂದರೆ ಅದು ಮಿರಾಕಲ್ ಮಗು. ಮೆಡಿಕಲ್ ಮಗು ಎಲ್ಲರಿಗೂ ಹುಟ್ಟುತ್ತದೆ, ಆದರೆ ಮಿರಾಕಲ್ ಮಗು ಕೆಲವರಿಗೆ ಮಾತ್ರ ಹುಟ್ಟುತ್ತದೆ. ಆ ಲಿಸ್ಟಲ್ಲಿ ದೇವರು ನಿಮ್ಮನ್ನು ಇಟ್ಟಿರುತ್ತಾರೆ. ಕಾದಿರಿ, 5 ವರ್ಷವಾದ್ರೇನು 10 ವರ್ಷವಾದ್ರೇನು, ತಕ್ಕ ಸಮಯದಲ್ಲಿ ಆಜ್ಞಾಪಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ಇನ್ನು ಒಂದೇ ಒಂದು ಕಾರ್ಯವಿದೆ, ಅದನ್ನು ಹೇಳಿ ನಾನು ಮುಗಿಸುತ್ತೇನೆ. 3ನೇ ಕಾರ್ಯವು ಏನಾಯಿತು ಎಂಬುದಾಗಿ ಓದಿ ನೋಡಿರಿ. ಅದೇ ಅಧ್ಯಾಯದ 14ನೇ ವಾಕ್ಯ. ಗೋಧಿ ಸುಗ್ಗಿಯ ಕಾಲದಲ್ಲಿ ರೂಬೇನನು ಅಡವಿಗೆ ಹೋಗಿದ್ದಾಗ ಕಾಮಜನಕ ಫಲಗಳನ್ನು ಕಂಡು ತನ್ನ ತಾಯಿಯಾದ ಲೇಯಳಿಗೆ ತಂದು ಕೊಡಲು ರಾಹೇಲಳು ಆಕೆಗೆ, ನಿನ್ನ ಮಗನು ತಂದಿರುವ ಕಾಮಜನಕ ಫಲಗಳಲ್ಲಿ ಕೆಲವನ್ನು ನನಗೆ ಕೊಡಮ್ಮ ಎಂದು ಕೇಳಿಕೊಂಡಳು. ಅದಕ್ಕೆ ಲೇಯಳು, ನೀನು ನನ್ನ ಗಂಡನನ್ನು ಅಪಹರಿಸಿದ್ದು ಸಾಲದೋ? ನನ್ನ ಮಗನು ತಂದ ಕಾಮಜನಕ ಫಲಗಳನ್ನು ತೆಗೆದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೀಯಾ ಎಂದು ಹೇಳಲು ರಾಹೇಲಳು, ಒಳ್ಳೆಯದು, ನೀನು ನಿನ್ನ ಮಗನ ಹಣ್ಣುಗಳನ್ನು ನನಗೆ ಕೊಟ್ಟರೆ ಗಂಡನು ಇವತ್ತು ರಾತ್ರಿ ನಿನ್ನಲ್ಲೇ ಇರಲಿ ಅಂದಳು. ಕಾಮಜನಕ ಫಲ ಅಂದ್ರೆ ಏನು ಅಂದರೆ ಅದೊಂದು ರೀತಿಯಾದ ಹಣ್ಣು, ದಿ ಬೆಸ್ಟ್. ಅದು ನಿಜವಾಗಿ ಕೂಡ ಒಂದು ಕ್ವಾಲಿಟಿಯಾದ ಬೆಸ್ಟ್ ಆದದ್ದೇ. ಆದರೆ ರಾಹೇಲಳಿಗೂ ಲೇಯಳಿಗೂ ಏನು ವ್ಯತ್ಯಾಸ ಅಂದರೆ, ಈ ಕಾಮಜನಕ ಫಲಕ್ಕಾಗಿ ರಾಹೇಲಳು ತನ್ನ ಮದಲಿಂಗನನ್ನೇ ಬಿಟ್ಟುಕೊಡುತ್ತಾಳೆ. ಲೇಯಳು ತನ್ನ ಮದಲಿಂಗನಿಗೋಸ್ಕರವಾಗಿ ಆ ಕಾಮಜನಕ ಫಲವನ್ನು ಬಿಟ್ಟುಕೊಡುತ್ತಾಳೆ. ಇವತ್ತು ನೀವು ಹಾಗೂ ನಾನು ಸಭೆ ಲೋಕದಲ್ಲಿರುವಂಥ ಘನತೆಗಾಗಿ ಕರ್ತನನ್ನು ಬಿಟ್ಟುಕೊಡುತ್ತೇವಾ ಅಥವಾ ಕರ್ತನಿಗೋಸ್ಕರವಾಗಿ ಲೋಕದ ಘನತೆಯನ್ನು ಬಿಟ್ಟುಕೊಡುತ್ತೇವಾ? ಇವತ್ತು ಈ ಬಿಟ್ಟುಕೊಡುವುದು ಎನ್ನುವಂಥದ್ದು ಬಹಳ ಕಮ್ಮಿ. ಲೋಕದಲ್ಲಿ ಸಿಗುವಂಥ ಆಶೀರ್ವಾದಕ್ಕಾಗಿ ಅನೇಕ ಸಮಯದಲ್ಲಿ ದೇವರನ್ನೇ ಬಿಟ್ಟು ಬಿಡುತ್ತೇವೆ. ಒಂದು ವಿಧೇಯತೆ, ಕರ್ತನು ಎದುರು ನೋಡುವಂಥದ್ದೇನು, ಅದ ಅಥವಾ ಇದ? 2 ಆಲೋಚನೆಗಳಿಂದ ನಡೆಯಬಾರದೆಂಬುದಾಗಿ ಇದೆ. ಒಂದು ಲೋಕ, ಇನ್ನೊಂದು ಸಭೆ. ಆ ಲೋಕದಲ್ಲಿರುವಂಥದ್ದು ಬಹಳ ಉತ್ತಮವಾಗಿ ಇರುತ್ತದೆ. ನಾನು ಇಲ್ಲ ಎಂದು ಹೇಳುತ್ತಿಲ್ಲ, ಅದು ಕೊರತೆಯುಳ್ಳದಲ್ಲ. ಈಗ ಯೋಚನೆ ಮಾಡಿ ನೋಡಿ, ಐಗುಪ್ತದ ಕಲೆಗಳಲ್ಲೂ ವಾಕ್ಚಾತುರ್ಯ ಹೇಳುವವನು ಯಾರಂದ್ರೆ ಮೋಶೆ. ಈಗ ಧರ್ಮಶಾಸ್ತ್ರ ಲಾ ಅನ್ನು ಮಾತನಾಡಬೇಕು. ಈಗ ಐಗುಪ್ತದ ಲಾ ಅಲ್ಲಿ ಅವರು ಶಕ್ತನು, ದಿ ಬೆಸ್ಟ್, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗ ಕರ್ತನು ಕೇಳುತ್ತಾರೆ, ಐಗುಪ್ತದ ಲಾನ ಅಥವಾ ಧರ್ಮಶಾಸ್ತ್ರ, ಈ ಲಾನ? ನೀವು ಆ ನಿಯಮ ಈ ನಿಯಮ ಎರಡನ್ನೂ ಕೂಡ ಒಟ್ಟಾಗಿ ಸೇರಿ ಮಾಡುವುದಕ್ಕೆ ಆಗುವುದಿಲ್ಲ. 2 ಒಟ್ಟಾಗಿ ಸೇರಿದ್ರೆ ನಾಶವಾಗುತ್ತದೆ. ಈಗ ಆ ಘನತೆಯನ್ನು ನೀವು ಬಿಟ್ಟರೆ ಮಾತ್ರವೇ ಈ ಧರ್ಮಶಾಸ್ತ್ರವನ್ನು ಮಾತಾಡುವುದಕ್ಕೆ ಸಾಧ್ಯ. ಇದರಲ್ಲಿ ಕರ್ತನು ನಿಮ್ಮನ್ನು ಉಪಯೋಗಿಸುವುದಕ್ಕೆ ಸಾಧ್ಯ. ಅದಕ್ಕೂ ಮುಂಚೆ ನೀನು ಮಂದ ನಾಲಿಗೆಯುಳ್ಳವನಾಗಿ ಮಾರ್ಪಡಬೇಕು. ಮಾರ್ಪಟ್ಟರೇನೆ ಇದರಲ್ಲಿ ಮಾತಾಡುವುದಕ್ಕೆ ಸಾಧ್ಯ. ಈಗ ಗಮಾಲಿಯನ ಪಾದದ ಬಳಿಯಲ್ಲಿ ಓದಿದವನೇ ಪೌಲನು. ಆ ಜ್ಞಾನ ಭಯಂಕರ. ಅವರ ಹಾಗೆ ಒಬ್ಬ ವ್ಯಕ್ತಿ ನೀವು ನೋಡುವುದಕ್ಕೆ ಆಗಲ್ಲ. ಆದರೆ ಇವರ ಮೂಲಕವಾಗಿ ಈಗ ಬೈಬಲ್ ತರಬೇಕು. ಬೈಬಲ್ ಅನ್ನು ತರಬೇಕಂದ್ರೆ, ಇವರ ಮೂಲಕ ಪತ್ರಿಕೆ ತರಬೇಕಂದ್ರೆ ಅದನ್ನು ಬಿಟ್ಟರೆ ಇದನ್ನು ಬರೆಯುವುದಕ್ಕೆ ಸಾಧ್ಯ. ಒಂದು ಅದು ಅಥವಾ ಇದು. ಅದನ್ನೇ ಪೌಲನು ಹೇಳುತ್ತಾರೆ, ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠವೆಂದೆಣಿಸಿ
ಎಲ್ಲವನ್ನು ಕೂಡ ನಷ್ಟವೆಂದು ಕಸವೆಂದು ಎಣಿಸುತ್ತೇನೆ, ಲಾಭವಾದದ್ದೆಲ್ಲವನ್ನು. ಅದು ಲೋಕ ಪ್ರಕಾರವಾಗಿ ಲಾಭವಾದದ ಇಲ್ಲ ಎಂದು ಹೇಳುತ್ತಿಲ್ಲ. ಈಗ ಕರ್ತನು ಕೇಳುವಂಥದ್ದು, ಲೋಕ ಪ್ರಕಾರವಾಗಿ ಲಾಭವಾಗಿರುವಂತ ಅದು ಬೇಕಾ ಅಥವಾ ನಾನು ಬೇಕಾ? ಇವತ್ತು ಕರ್ತನಿಗೋಸ್ಕರ ಲೋಕ ಪ್ರಕಾರವಾದ ಲಾಭವಾದದನ್ನು ಬಿಟ್ಟವರೇ ಕಡೆಯ ತನಕ ಹೋಗಿ ಸೇರಿದ್ದಾರೆ. ಎಷ್ಟೋ ಮಿಷನರಿಗಳು, ಎಷ್ಟೋ ವಿಧವಾದ ಸೇವಕರುಗಳು ಲೋಕದಲ್ಲಿ ಅವರಿಗಿದ್ದಂಥ, ಸಮೀಪದಲ್ಲೂ ಕೂಡ ಒಬ್ಬರ ಕುರಿತಾಗಿ ಓದ್ದೆ. ಒಂದು ಕಂಪನಿಯಲ್ಲಿ CEO ಆಗಿ ಇದ್ದಂಥವರು, ತಿಂಗಳಿಗೆ 1,00,000ಕ್ಕೂ ಮೇಲ್ಪಟ್ಟ ಸಂಬಳ. ಕರ್ತನು ಹೇಳಿದ್ರಂತೆ, ಒಂದು ಸ್ಥಳವನ್ನು ಅವರಿಗೆ ತೋರಿಸಿ ಅಲ್ಲಿ ಸೇವೆಗೆ ಹೋಗು ಎಂಬುದಾಗಿ ಹೇಳಿದ್ರಂತೆ. ಹೆಂಡತಿ, 2 ಮಕ್ಕಳು ಸ್ಕೂಲನ್ನು ಮುಗಿಸಿದ ಕೂಡಲೇ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ನಾರ್ತ್ ಇಂಡಿಯಾಗೆ ಹೋದರು. ಪ್ರತಿ ತಿಂಗಳು ಅವರ ಸಂಸ್ಥೆಯಿಂದ 5,000 ಕೊಡುತ್ತಾರೆ. 2 ಮಕ್ಕಳಿರುವುದರಿಂದ 5,000 ಕೊಡುತ್ತಾರೆ. 1,00,000 ಸಂಬಳ ಇಲ್ಲಿ. ಒಂದು ದಿನ ಹೇಳುತ್ತಾರೆ, ದೇವರು ಇದನ್ನು ಬಿಟ್ಟು ಅಲ್ಲಿಗೆ ಹೋಗು ಎಂಬುದಾಗಿ. ಇವತ್ತು ಇದನ್ನು ಬಿಡಲಿಕ್ಕೆ ಆಗದೆ, ಇದನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಿ, ಇದೇ ಕೆಲಸ ಅಲ್ಲಿದ್ದರೂ ಮಾಡುತ್ತೇವೆ, ಯಾಕೆ ಈ ಕೆಲಸವನ್ನು ಮಾಡಬೇಕು, ಈ ಕೆಲಸವನ್ನು ಮಾಡುತ್ತಲೇ ಸೇವೆ ಮಾಡಿದ್ರೆ ಏನು ತಪ್ಪು? ಅದೆಲ್ಲ ಅವರವರು ಇಟ್ಟುಕೊಂಡಿರುವಂಥದ್ದು. ಆದರೆ ಕರ್ತನು ಹೇಳುತ್ತಾರೆ, ಒಂದು ಆ ಕಾಮಜನಕ ಫಲ, ಇಲ್ಲ ಅಂದ್ರೆ ನಾನು. 2ರಲ್ಲಿ ಯಾವುದು ನಿನಗೆ ಬೇಕು? ಆ ರೀತಿಯಾಗಿ ಬಿಟ್ಟು ಹೋದವರೇ ಕಡೆಯ ತನಕ. ಇವತ್ತು ಎಷ್ಟೋ ಜನರು ಸೇವೆಯಲ್ಲಿ, ಇಲ್ಲಿ ಬಂದಿರುವಂಥ ಸೇವಕರು ಸರಿ, ಆತ್ಮಿಕ ಉಳ್ಳವರು ಸರಿ, ಎಷ್ಟು ಜನ ದೇವರು ಅವರಿಗೆ ಲೋಕದಲ್ಲಿ ಇಟ್ಟಂತ ಘನತೆಯನ್ನು ಬಿಟ್ಟು ಬಂದಿದ್ದಾರೆ ಗೊತ್ತಾ? ಇವತ್ತು ಇರುವಂಥ ಯಂಗ್ಸ್ಟರ್ಸ್, ಇವತ್ತು ಸೇವೆಗೆ ಬರುವಂಥವರು ಒಂದು ಚಿಕ್ಕ ಕಾರ್ಯವನ್ನು ಬಿಡು ಅಂದರೆ ಬಿಡುವುದಕ್ಕೆ ರೆಡಿ ಇಲ್ಲ. ನಾನು ಹೇಳುತ್ತೇನೆ, ಈಗ ಲೋಕ ಪ್ರಕಾರವಾಗಿ ನಿಮಗೆ ಒಂದು ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಕುರಿತಾಗಿ ಯಾರು ತಪ್ಪಾಗಿ ಹೇಳುತ್ತಿಲ್ಲ. ಆ ಟ್ಯಾಲೆಂಟು ಘನವಾದದ್ದು, ಆಶೀರ್ವಾದ ಉಳ್ಳದ್ದು. ಆದರೆ ನಿಮ್ಮ ಸೇವೆಗೆ ಅದು ಅವಶ್ಯವಿಲ್ಲ. ನಿಮ್ಮ ಸೇವೆಗೆ ಅದೇನಾಗಿಲ್ಲ, ಅವಶ್ಯವಿಲ್ಲ. ಈಗ ಪೇತ್ರನು ಲೋಕ ಪ್ರಕಾರವಾಗಿ ಚೆನ್ನಾಗಿ ಮೀನು ಹಿಡಿಯುವಂಥವರೇ. ಈಗ ಕರ್ತನು ಹೇಳಿ ಮೀನನ್ನು ಹಿಡಿದ್ರು, 2 ಬೋಟ್ ತುಂಬ ಮೀನು ಬಂತು. ಆದರೆ ದೇವರೀಗ ಹೇಳುವಂಥದ್ದು, ಅದನ್ನು ಬಿಟ್ಟು ಬಾ, ಅಷ್ಟೇನೆ. ಈಗ ಮೀನ ಅಥವಾ ಕರ್ತನ, ಇದೇ ಪ್ರಶ್ನೆ. ಈಗ ಕರ್ತನ ಒಂದು ಕಾರ್ಯವನ್ನು ಬಿಟ್ಟು ಬರುವುದಕ್ಕೆ ಹೇಳುವಾಗ ಅದು ಘನವಾದದ್ದು, ಆಶೀರ್ವಾದ ಉಳ್ಳದ್ದೇ, ಮಹತ್ವ ಉಳ್ಳದ್ದೇ. ಬಿಡುವುದಕ್ಕೆ ಆಗುತ್ತಾ ಇದೆಯಾ? ಆ ಸ್ಥಳದಲ್ಲಿ ಓಕೆ ಎಂಬುದಾಗಿ ಹೇಳುವುದಕ್ಕೆ ಆಗ್ತಿದೆಯಾ? ನಾನು ಹೇಳುತ್ತೇನೆ, ಈ ವಿಧೇಯತೆ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಕೇಳದೆ ಅವರಿಗೆ ಅದು ಇಷ್ಟವಿಲ್ಲ, ಅದನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡುತ್ತೀಯ ಅಲ್ವಾ, ನೀನು ನಿನ್ನ ತಂದೆಗೋಸ್ಕರವಾಗಿ ಅದನ್ನು ಬಿಡುವುದಕ್ಕೆ ಸಮಾನ. ಇದು ಒಂದು ಟೆಸ್ಟು. ಹೀಗೆ ಬಿಡುವುದಕ್ಕೆ ಸಾಧ್ಯವಾದ ನಿನ್ನಿಂದಲೇ ಕರ್ತನಿಗೋಸ್ಕರ ಎಲ್ಲವನ್ನೂ ಕೂಡ ಬಿಡುವುದಕ್ಕೆ ಸಾಧ್ಯ. ಆರಂಭದಲ್ಲಿ ಒಂದು ಚಿಕ್ಕ ವಿಷಯನೂ ಕೂಡ ನಿನ್ನಿಂದ ಬಿಡುವುದಕ್ಕೆ ಆಗಲಿಲ್ಲ ಕರ್ತನಿಗೋಸ್ಕರ. ಇವತ್ತು ಎಷ್ಟೋ ಕಾರ್ಯಗಳಿದೆ, ದೇವರು ಹೇಳುತ್ತಾರೆ ಇದನ್ನು ಬಿಟ್ಟು ಬಾ. ನಾನು ಯಾವಾಗಲೂ ಹೇಳುತ್ತೇನೆ, ನೀನು ಕೀಬೋರ್ಡ್ ಬಾರಿಸ್ತೀಯಾ, ಚೆನ್ನಾಗಿ ಬಾರಿಸು. ಆದರೆ ದೇವರು ಕೀಬೋರ್ಡನ್ನು ಬಿಡುವುದಕ್ಕೆ ಹೇಳಿದ್ರೆ ಬಿಡುವುದಕ್ಕೆ ರೆಡಿಯಾಗಿರು, ಅದನ್ನು ಬಿಡುವುದಕ್ಕೆ ರೆಡಿಯಾಗಿರು. ನಟರಾಜ್ ಮೊದಲಿಯಾರ್ ನಿಮ್ಮೆಲ್ಲರಿಗೂ ಗೊತ್ತು, ಬಹಳ ಉತ್ತಮವಾದ ಸೇವಕರು. ಒಂದು ದಿನ ಅವರು ಅಕಾರ್ಡಿಂಗ್ ಬಾರಿಸುತ್ತಾ ಇರುವಾಗ ಒಂದು ದಿನ ಒಬ್ಬ ತಾಯಿ ಹೇಳಿದ್ರಂತೆ, ನಿಮ್ಮ ಅಕಾರ್ಡಿಂಗ್ ಬಾರಿಸುವುದನ್ನು ಕೇಳುವುದಕ್ಕಾಗಿ ಇಷ್ಟು ದೂರ ಬಂದೆ, ಎಷ್ಟು ಸುಂದರವಾಗಿ ಬಾರಿಸುತ್ತೀರಾ. ದೇವರು ಹೇಳಿದ್ರಂತೆ, ಕೆಳಗೆ ಇಡು. 5 ವರ್ಷ ಅವರು ಅಕಾರ್ಡಿನನ್ನು ಕೈಯಲ್ಲಿ ತೆಗೆದುಕೊಳ್ಳಲೇ ಇಲ್ಲ. ಅಕಾರ್ಡಿನ ಆರಂಭದಲ್ಲಿ ಅವರು ಫೋಟೋ ನೋಡಿದ್ರೆ ಅದರೊಂದಿಗೆ ಇರುತ್ತದೆ, ಎಲ್ಲೇ ನೋಡಿದ್ರು ಕೂಡ ಅದರೊಂದಿಗೆ ಇರುತ್ತದೆ, ಅಷ್ಟು ಸುಂದರವಾಗಿ ಬಾರಿಸ್ತಾರೆ. ಆದರೆ ಅಕಾರ್ಡಿನ ಕರ್ತನೆ. ಕಾಮಜನಕ ಫಲವನ್ನು ಬಿಡುವುದಕ್ಕೆ ರೆಡಿ ಆಗಿರಬೇಕು. ಯಾವುದನ್ನೇ ಬಿಡುವುದಕ್ಕೆ ಹೇಳಿದ್ರು. ಕೆಲವರಿಗೆ ಕೆಲವು ಕಾರ್ಯಗಳನ್ನು ಬಿಡುವುದಕ್ಕೆ ಹೇಳಿದ್ರೆ, ಅದೇಗೆ, ನನಗೆ ಇದೇ ಬಹಳ ಆಸೆ, ನಿನ್ನಿಂದ ಈ ಒಂದು ಕಾರ್ಯವನ್ನು ಕಾಣುವಂತ ಸಹೋದರನ ಮೇಲೆ ಪ್ರೀತಿ ತೋರಿಸದೇ ಇದ್ದರೆ ಕಾಣದೇ ಇರುವಂತ ದೇವರ ಮೇಲೆ ಪ್ರೀತಿ ತೋರಿಸುವುದು ಹೇಗೆ? ಅದೇ ರೀತಿಯಾಗಿಯೇ ದೇವರು ನಿಮಗೆ ಕೆಲವು ಕಾರ್ಯಗಳನ್ನು ಒಬ್ಬರ ಮೂಲಕವಾಗಿ ಹೇಳುವಾಗ ಅದನ್ನು ನೀನು ಉತ್ತಮವಾಗಿ ನೆನೆಸಿ ದೇವರನ್ನು ಅಲ್ಲಿ ಘನಹೀನ ಪಡಿಸುವುದಾದರೆ ನಂತರದ ದಿನಗಳಲ್ಲಿ ದೇವರು ಹೇಗೆ ನಿನ್ನನ್ನು ನಂಬುತ್ತಾರೆ? ಇದನ್ನೇ ಬಿಡಲಿಕ್ಕೆ ಆಗದೇ ಇರುವಂತ ನೀನು ದೇವರಿಗೋಸ್ಕರ ಎಲ್ಲವನ್ನು ಬಿಡುತ್ತೇನೆ ಎನ್ನುವಂಥದ್ರಲ್ಲಿ ಏನ್ ನಿಶ್ಚಯ? ಒಂದು ಚಿಕ್ಕ ವಿಷಯವಾಗಿ ಇರುತ್ತದೆ, ಆ ವಿಷಯವನ್ನೇ ಬಿಡುವುದಕ್ಕೆ ಆಗಲ್ಲ. ಆದರೆ ಪೌಲನನ್ನು ನೋಡಿ, ಎಲ್ಲವನ್ನು ಕೂಡ ನಷ್ಟವೆಂದು ಕಸವೆಂದು ಬಿಟ್ಟು, ಯಾಕೆ ಗಮಾಲಿಯನ್ನ ಪಾದದಲ್ಲಿ ಓದಿದ್ದನ್ನು ಬಿಡಬೇಕು? ಅದನ್ನು ಇಟ್ಟುಕೊಂಡು ಪೌಲನ ನಂತರವಾಗಿ ಬಿಟೆಕ್ ಎಂಟೆಕ್ ಎಂಬುದಾಗಿ ಹಾಕೊಂಡು BDU MDU ಎಂಬುದಾಗಿ ಹಾಕಿಕೊಂಡು ಹಾಗೆ ಪೌಲ್ ಮಿನಿಸ್ಟ್ರೀಸ್ ಎಂಬುದಾಗಿ ಆರಂಭಿಸಿ ಹಾಗೆ ಇಟ್ಕೊಳ್ಬಹುದಾಗಿತ್ತಲ್ಲ. ಆದ್ರೆ ಅವನು ಹೇಳುತ್ತಾನೆ, ಇದೆಲ್ಲ ಇದೆ, ತಪ್ಪಿಲ್ಲ, ಮಾಡುವಂತವ್ರು ಮಾಡ್ಲಿ, ಆದ್ರೆ ನನ್ನನ್ನು ದೇವರು ಬಿಡುವುದಕ್ಕೆ ಹೇಳಿದ್ರು, ಅವರನ್ನು ಅರಿಯುವುದೇ ಶ್ರೇಷ್ಠವೆಂದು ಎಣಿಸಿ. ಹಾಗಾದ್ರೆ ಕರ್ತನಿಗೋಸ್ಕರವಾಗಿ ನೀನೇನನ್ನು ಬಿಡುತ್ತಾ ಇದೀಯಾ? ಕಾಮಜನಕ ಫಲವನ್ನ ಅಥವಾ ದೇವರನ್ನ? ಇವತ್ತು ಆ ಸ್ಥಳದಲ್ಲೇ ಇದೆ. ಆಕೆ ಯಾವಾಗ ತನ್ನ ಮದಲಿಂಗನನ್ನು ಬಿಟ್ಟುಕೊಟ್ಟು ಕಾಮಜನಕ ಫಲವನ್ನು ತೆಗೆದುಕೊಂಡಳೋ ಅವತ್ತೇ ಆತನ ಸಮಾಧಿಯಲ್ಲಿ ಆಕೆ ಇರುವುದಿಲ್ಲ ಎಂಬುದಾಗಿ ನಿರ್ಣಯವಾಯಿತು. ಯಾಕಂದ್ರೆ ಆಕೆ ಅವನು ಬೇಡ ಅಂತ ಹೇಳಿದ್ಲಲ್ಲ. ಆ ನಂತರವಾಗಿ ಇವನ ಸಮಾಧಿಗೆ ಅವಳು ಹೇಗೆ ಹೋಗುವುದಕ್ಕೆ ಸಾಧ್ಯ? ಯಾಕೋಬನ ಸಮಾಧಿಗೆ ರಾಹೇಲಳು ಹೋಗಬೇಕಂದ್ರೆ ಯಾಕೋಬನು ಬೇಕಲ್ವಾ? ನೀನೇ ಯಾಕೋಬನೇ ಬೇಡ ಅಂತ ಹೇಳದಲ್ಲ. ದೇವರಿಗಿಂತ ಇನ್ನೊಂದನೇ ಶ್ರೇಷ್ಠವೆಂದು ಎಣಿಸಿದಂತ ನೀನು ಹೇಗೆ ದೇವರಿರುವಂತಹ ಸ್ಥಳಕ್ಕೆ ಬರುವುದಕ್ಕೆ ಸಾಧ್ಯ?
ದೇವರು ಹೇಳಿ ಒಂದು ಕಾರ್ಯವನ್ನು ಬಿಡುವುದಕ್ಕೆ ಆಗದೇ ಇರುವಂತ ನೀನು ಹೇಗೆ ದೇವರು ಇರುವಂತ ಸ್ಥಳಕ್ಕೆ ಬರುವುದಕ್ಕೆ ಸಾಧ್ಯ? ಈ ಲೋಕದಲ್ಲಿ ದೇವರು ನಿಮಗೆ ಬಿಡುವುದಕ್ಕೆ ಹೇಳುವಂತ ಯಾವುದೇ ಆಗಿರಲಿ, ನಾನು ಮತ್ತೆ ಹೇಳುತ್ತೇನೆ, ಅದು ಏನೇ ಆಗಿರಲಿ, ಅದು ದೇವರಿಗೆ ಯಾವತ್ತೂ ಕೂಡ ಸಮಾನವಾದದ್ದು ಅಲ್ಲವೇ ಅಲ್ಲ. ಕರ್ತನು ಎಂಬುದಾಗಿ ಬರುವಾಗ ಅವರಿಗೋಸ್ಕರವಾಗಿ ನೀನು ಬಿಡುವಂತದ್ದೆಲ್ಲವೂ ಕೂಡ ಅದಕ್ಕಿಂತ ಕೀಳಾದದ್ದೇ. ಆದರೆ ಕರ್ತನು ಎಕ್ಸ್ಪೆಕ್ಟ್ ಮಾಡುವಂತದ್ದು, ಆ ಟೆಸ್ಟ್ ಅಲ್ಲಿ ನಾನಾ ಅಥವಾ ಇದಾ, ನೀನು ತೆಗೆದುಕೊಳ್ಳುವಂತ ತೀರ್ಮಾನವೇ ನಿನ್ನನ್ನು ಪರಲೋಕಕ್ಕೆ ಸೇರಿಸುತ್ತದೆ. ಹಲ್ಲೆಲೂಯಾ. ರಾಹೇಲಳು ಈ ಪ್ರಯಾಣದಲ್ಲಿ 3 ಕಾರ್ಯವನ್ನು ಮಾಡುತ್ತಾಳೆ. ಒಂದು, ತನ್ನ ತಂದೆಯ ಮನೆಯಿಂದ ಸ್ವರೂಪವನ್ನು ತೆಗೆದುಕೊಂಡು ಬರುತ್ತಾಳೆ. ಎರಡನೆಯದಾಗಿ ತನ್ನ ಸಹೋದರಿಯ ಮೇಲೆ ಹೊಟ್ಟೆಕಿಚ್ಚುಪಟ್ಟು ಅವಸರಪಟ್ಟು ಒಂದು ಅವಸರದ ತೀರ್ಮಾನ ತೆಗೆದುಕೊಂಡದರ ಪರಿಣಾಮ ದಾನ್ ಕುಲವು ಬಂತು. ಕಡೆಯದಾಗಿ ಆ ಒಂದು ಚಿಕ್ಕ ವಸ್ತುವನ್ನು ತಿನ್ನುವಂತ ಆಸೆ. ನೋಡಿ, ತಿನ್ನುವಂತ ಆಸೆ ಎಲ್ಲ ಬೀಳುವಿಕೆಗೆ ಕಾರಣವಾಗಿದೆ. ಸಂಸೋನನ ಬೀಳುವಿಕೆಗೆ ತಿನ್ನುವ ಆಸೆಯ ಕಾರಣ, ಆನಂತರವಾಗಿ ಅವ್ವಳ ಬೀಳುವಿಕೆಗೂ ತಿನ್ನುವ ಆಸೆಯ ಕಾರಣ, ಇಲ್ಲಿ ರಾಹೇಲಳ ಬೀಳುವಿಕೆಗೂ ತಿನ್ನುವ ಆಸೆಯ ಕಾರಣ. ಈ ತಿನ್ನುವ ಆಸೆ ಬೀಳುವಿಕೆಯನ್ನು ತಂದಿತು, ಅಥವಾ ಲೋಕದ ಕಾರ್ಯ, ಆ ಲೋಕದ ಒಳಿತು ಬೀಳುವಿಕೆಯನ್ನು ತಂದಿತು. ಈ 3 ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ನಿಮ್ಮ ಪ್ರಯಾಣ ಕಡೆಯ ತನಕ ಹೋಗಿ ಸೇರುವುದು ಬಹಳ ನಿಶ್ಚಯ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣವ. ನಾವು ಆರಂಭಿಸುವಾಗ, ದೇವರೇ, ಶ್ರೇಷ್ಠ ಹೋರಾಟವನ್ನು ಹೋರಾಡಬೇಕೆಂಬುದಾಗಿ ಆರಂಭಿಸಿದೆವು. ಮಾರ್ಗದಲ್ಲಿ ತೇಮನು ಪ್ರಪಂಚದ ಮೇಲೆ ಆಸೆ ಇಟ್ಟು ಓಡಿ ಹೋದ ಹಾಗೆ ಅನೇಕರು ತಮ್ಮ ಓಟವನ್ನು ಓಡಿ ಮುಗಿಸಿದವರಾಗಿ ಇದ್ದಾರೆ. ಇವತ್ತು ಸಭೆಯೊಳಗೆ ಒಬ್ಬರು ಕಾಲಿಟ್ಟರು ಅಂದರೆ ಆ ಕಾಲು ಮತ್ತೆ ಲೋಕದೊಳಗೆ ಹೋಗಬಾರದು. ಆ ಕಾಲುಗಳು ಪರಲೋಕಕ್ಕೆ ಹೋಗುವಂಥ ಕಾಲುಗಳಾಗಿ ಮಾರ್ಪಡಬೇಕು. ಲೋಕವೋ ಲೋಕದಲ್ಲಿರುವಂಥ ಕಾರ್ಯಗಳು ಎಳೆಯದಂತೆ ದೇವರು ಬೇಲಿ ಹಾಕಿ ಕಾಪಾಡಿ ಸಂರಕ್ಷಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಒಳ್ಳೆಯ ತಂದೆ. ಆಮೇನ್.